ಇನ್ನೆಲ್ಲ ಇಟ್ಟು ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ. ಬೆಳಗ್ಗೆ 7:30 ಆಗೈತೆ ನೋಡಿ. ಫುಲ್ ನೆಗಡಿ ಹಾಕೋತಾರೆ, ಸುಸ್ತಿ ಆಗುತ್ತೆ, ತಲೆ ಚಕ್ರ ಬರಾಕತ್ತ. ತಲೆ ಸುಸ್ತಿದಂಗಲ್ಲ, ಚಕ್ರ ಬರಾಕತ್ತೈತಿ ರೀ. ಇವಾಗ ಎದ್ದು ಸ್ನೇಹಿತರೆ, ಸಂಜೆ ಎಡಿಟಿಂಗ್ ಮಾಡೋದು, ವಿಡಿಯೋ ಅಪ್ಲೋಡ್ ಮಾಡೋದು ಇವೇ ಇದ್ವಲ್ಲ. ಲೇಟಾಗಿ ಮಲ್ಕೊಳಕ್ಕೆ ಕೆಲಸನೂ ಭಾಳ ಆಗಿದೆ ಇವಾಗ ನೋಡಿ. ಅಂಗಳ ಕಸ ಗುಡಿಸಿ ಏನಿಲ್ಲ, 7:30 ಆಗೈತಿ. ಮಳೆ ಬರಾಕತ್ತೆ ಸ್ನೇಹಿತರೆ. ಏನು ಮಾಡ್ಬೇಕ್ರಿ? ಇವೆಲ್ಲ ನೀನಿಲ್ಲ ಹಾಳಿ ಪ್ಯಾಕಿಂಗ್ ಮಾಡಿ ಇಷ್ಟ ಅಲ್ಲ ಹಾಳಿ ಮನೆ ತೊಗೊಂಡ್ಬಿಟ್ಟು ನೋಡಿ. ಇವೆಲ್ಲ ಮನೆ ಕ್ಲೀನ್ ಮಾಡಬೇಕು. ಇವಾಗ ಎದ್ದೀವಿ. ಶ್ರಾವಣಿ ಎದ್ದು ಕುಂತ ಮ್ಯಾಗಲ್ರಿ, ಶ್ರಾವಣ ಎದ್ದ ಅಂದರೆ ಅವರು ಕೂಡ ಇಷ್ಟು ಪ್ಯಾಕಿಂಗ್ ಹೋಗ್ಬೇಕ್ರಿ ಇವತ್ತು. ನೋಡೋಣ್ರಿ, ನಾವು ಅಮಾವಾಸ್ಯೆ ನೀರಿಲ್ಲ ರೀ, ನಿನ್ನೆ ನೀರು ತುಂಬಿಲ್ಲ. ನೀರು ಬಂದಾಗನೇ ಅವಿ ನೈಟಿ ಹಿಡ್ಯಾಕೆ ಬಂದಲ್ಲ. ಏನು ಮಾಡ್ಬೇಕ್ರಿ? ಕಸ್ಟಮರ್ನ ಬಗ್ಗೆ ಮನ್ಯಾಗ ಒಬ್ಬರು ಮಾಡೋರಿದ್ರೆ ಚಂದ ಸ್ನೇಹಿತರೆ. ಇಲ್ಲಿ ಎಲ್ಲ ವಜ್ಜೆ ಆಯ್ತು ನೋಡಿರಿ. ಇನ್ನೂ ಏನೂ ಕೆಲಸ ಇಲ್ಲ, ನೋಡ್ತಿರ್ಬೇಕು. 7:30 ಆಗೈತೆ. ಅಷ್ಟು ಮನೆ ತೊಳಿಬೇಕು. ಅಮಾವಾಸ್ಯೆ ದೇವ್ರಿಗೆ ಹೋಗ್ಬೇಕು. 2 ಕಾಯಿ ಬಿದ್ದವ್ರಿ, ತೊಗೊಂಡಿನಿ ನೋಡಿ ಸ್ನೇಹಿತರೆ. ಕರಿಕಿ ಯಾಕೆ ಬರಾಕತ್ಯಾವ? ಇವಾಗ ಎದ್ದಿರ್ರಿ ಆಂಟಿಯರು ಕರಿಕೆಯರದು ಪೂಜೆಕ್ಕಂತ ಹೋದ್ರು ನೋಡಿ. ದೇವ್ರಿಗೆ ಹೋಗಿ ಬರಬೇಕು. ಬನ್ನಿ ಸ್ನೇಹಿತರೆ, ಮುಂಜಾನೆ ಮಳೆ ಕೈ ಹಚ್ಚೈತೆ ನೋಡಿ. ನೀರು ಬರ್ತಾವಿಲ್ಲ, ನೀರೇ ಇಲ್ಲರಿ ಮನ್ಯಾಗ. ನಿನ್ನೆ ಮನೆ ನೀರು ಹರಿದವ, ತುಂಬಲಿಲ್ಲ. ನಾನು ಕೆಲಸನೇ ಆಗೈತೆ ರೀ, ಫುಲ್ ಬಿಜಿಯಾಗಿ ನೋಡ್ತಿರ್ಬೇಕು. ಬನ್ನಿ ಸ್ನೇಹಿತರೆ, ಹಾಸಿಗೆ ಮಡ್ಚಿಟ್ಟು ಕಸ ಗುಡಿಸಿ ಮತ್ತೆ ಸಿಗ್ತೀನಿ ನಿಮ್ಗೆ. ಬನ್ನಿ ಸ್ನೇಹಿತರೆ, ಹಂಗ ಕಸ ಗುಡ್ಸೊಂದು ರಂಗೋಲಿ ಹಾಕೊಂಬಂದು ಒಂದು 5 ಕಾಯಿ ಸುಲಿದೆ. ಅಮಾವಾಸ್ಯೆ ಬೇಕಲ್ಲ, ಕಾಯಿ ಸುಲ್ಕೊಂಡು 8:15 ಆಗೈತೆ ರೀ. ಎಲ್ಲ ಬಟ್ಟೆನೂ ಹೋಗ್ಬೇಕಂತೇಳಿ ಬ್ಯಾಗ್ ಪ್ಯಾಕಿಂಗ್ ಆಗೈತೆ ನೋಡಿ ಸ್ನೇಹಿತರೆ. ಬ್ಯಾಗ ಒಗಿಬೇಕು. ಶ್ರಾವಣಿನೂ ಬ್ರಷ್ ಮಾಡಾಕತ್ತ. ನಾನು ಒಂದಿಟ್ಟಕ್ಕಿ ಪಲಾವ್ ಮಾಡ್ತೀನಿ ರೀ. ಪಲಾವ್ ಮಾಡಿ ಕಸ ಹುಡುಗಿ ಮನೆ ತೊಳೆದು ಜಳಕ ಮಾಡಿ ಪೂಜೆ ಮಾಡ್ತೀನಿ. ನಾನು ಲೇಟ್ ಆದ್ರೆ ಅಲ್ರಿ, ಅಕ್ಕಿಗೆ ಹೋಗಕ್ಕೆ ಲೇಟ್ ಆಗುತ್ತೆ. ನಾ ಕಸ ಹುಡುಗಿಲ್ರಿ, ಗ್ಯಾಸ್ ಕಟ್ಟಿ ಒಂದು ಒರ್ಸ್ಕೊಂಡಿನಿ. ನಾನು ತೊಳಿಬೇಕ್ರಿ, ಸುಮ್ಮನೆ ಒರ್ಸ್ಕೊಂಡು ಕೇರಿ ಪಲಾವ್ಗೆ ಸದ್ದು ಮಾಡಿ ನೋಡಿ. ಕೊತ್ತಂಬರಿ, ಈ ಕಡೆ ಒಂದು ಉಳ್ಳಾಗಡ್ಡಿ, ಒಂದು ಟೊಮಾಟೊ, ಇದು ಹಸಿಮೆಣ್ಸಿನ್ಕಾಯಿ, ಅಲ್ಲ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಅಲ್ಲ ಮಿಕ್ಸರ್ಗೆ ಹಾಕಿಟ್ಟೀನಿ ರೀ. ಮಸ್ತ್ ಆಗುತ್ತೆ ಈ ಥರ ಮಾಡಿದ್ರೆ. ಇದೊಂಥರ ಟೇಸ್ಟ್ ನೋಡಿ. ಶ್ರಾವಣ್ ಕುಮಾರ್ ಕಸ ಹುಡುಗಿಲ್ಲ ಅಂದೆಲ್ಲ ತೊಗೊಂಡು ಕಸ ಹೊಡ್ಯಾಕತ್ತ ನೋಡಿ. ಇನ್ನೊಂದು ದಿವ್ಸ ದಿನ ರೀ ಮಕ್ಕಳು ಮಾಡ್ತಾವೆ. ಇವಾಗ ಕಷ್ಟ ನೋಡಿ ಸ್ನೇಹಿತರೆ. ಇವಾಗ ರೇಷನ್ ಅಕ್ಕಿ ನೋಡಿ, ಚಲೋ ಅಕ್ಕಿಯಲ್ಲ. ಅನ್ನ ಮಾಡ್ತೀನಿ, ಬರೀ ಪಲಾವ್ ಮಾಡ್ತೀನಿ. ಮತ್ತು ಸಂಜೆನೇ ಶಾವಿಗೆದಾಗ ಊಟ ಮಾಡಿ ಹೋಗ್ತಾರೆ. ಈಗ ಮಧ್ಯಾಹ್ನಕ್ಕೆ ಪಲಾವ್ ಕೊಟ್ಟು ಹೋಗ್ತಾರೆ. ಉಪ್ಪಿಟ್ರ ಚುರ್ಮುರ್ ಸುಸ್ಲಾರ ಅವಲೇಕರ ಮಾಡ್ಬೇಕಂದ್ರೆ ಮಸ್ತ್ ಚಲೋ ಆಗಲ್ರಿ. ಸುಮ್ಮ ಪಲಾವ್ ಮಾಡಿಬಿಡ್ತೀನಿ. ಇವತ್ತು ಮತ್ತು ಸಂಜೆಗೆ ಬರ್ರಾಗ ಹಾಕಿ ಚಪಾತಿ ಮಾಡಿದ್ರೆ ಆಯ್ತು. ಮಾಡ್ಕೊತೇಲೆ ಚಕ್ರ ಬರಾಕತ್ತೈತಿ. ಮತ್ತು ಮಕ್ಕಳು ಕಳ್ಸಬೇಕಲ್ರಿ. ನಾ ಮಾಡ್ಕೊತ ಕುಂತ್ರೆ ಚಂತಕ ಏನು ಇರ್ತೀರಿ ನಮ್ಮ ಕೆಲಸ. ಕಸ ಹುಡುಗಿದ್ಯಪ್ಪ, ಕ್ಲೀನ್ ಆಯ್ತು ರೀ ಮನೆ. ಪಲಾವ್ ಮಾಡಿ ಮಸ್ತ್ ಸಿಗ್ತೀನಿ ಬರ್ರಿ. ಗುಡ್ ಮಾರ್ನಿಂಗ್. ಇದು ಪಲಾವ್ ನಡಿತೈತ್ಯಾ? ಇದು ಮಾಡ, ಉಪ್ಪಿಟ್ಟು ಮಾಡ. ಪಲಾವ್ ನೀನು ಉಪ್ಪಿಟ್ಟು ಮಾಡಿಕೊಡ್ತೀನಿ ಒಂದು ಸ್ವಲ್ಪ ಅಪ್ಪ. ಹಾಕಿ ಪಲಾವ್ ಮಾಡ್ತೀನಿ. ಸರಿ, ಒಗ್ಗರಣೆ ಅನ್ನಕ್ಕೆ ಒಗ್ಗರಣೆ ಹಾಕ್ತೀನಿ. ಅಕ್ಕಿನ ತೊಳೆದಿಟ್ಟೀನಿ ರೀ. ಇಲ್ಲೇ ಕಾಣ್ತಿರ್ಬೇಕು, ತೊಳೆದೀನಿ ಅಕ್ಕಿ. ರೇಷನ್ ಅಕ್ಕಿ ಎಲ್ಲ ಸ್ವಚ್ಛ ತೊಳೆದು ಕ್ಲೀನ್ ಮಾಡಿ ನೀರು ಒದಡನ ಹಾಕಬೇಕು. ಟೈಮು 8:36 ಆಗೈತೆ ರೀ. ಶ್ರಾವಣಿ ಬ್ರಷ್ ಮಾಡ್ಯಾಳ. ಇವಾಗ ಜಾಕಕ್ಕೆ ನೀರು ಕಾಸ್ಬೇಕು ರೀ. 9 ಅನ್ನಕ್ಕೆ ರೆಡಿ ಮಾಡ್ಬೇಕು ರೀ. ಹೆಂಗೋ ಗೊತ್ತಿಲ್ಲ. ನಮ್ಮ ಮಾಮಾರು ಪಾಂಡ್ರಾಪುರಕ್ಕೆ ಹೋಗ್ಯಾರ ಅಂತ ಹೇಳಿದ್ನಲ್ಲ, ಅವರು ಕೈ ಕಟ್ಕೊಂಡು ಓಡಾಡಿ ಶ್ರಾವಣಿಗೆ ಒಂದು ಸರ ತಂದಾರ ನೋಡಿ. ಇಲ್ಲಿ ಕಾಣ್ತಿರ್ಬೇಕು. ಪಲಾರ ಕೊಟ್ಟ ಸ್ನೇಹಿತರೆ. ಪಾಂಡ್ರಾಪುರ ಕವಿಟಾಬುಗೆ ಹೋಗಿದ್ರಲ್ಲ, ಗುರುವಾರ ಅಲ್ರಿ. ಹಿಂಗಾಗಿ ಉಟ್ಟು ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನೀರು ಬರ್ಬೇಕು ನೋಡಿ ಸ್ನೇಹಿತರೆ. ನೀರೇ ಇಲ್ಲ. ನೀರಿಲ್ಲ ಇಲ್ಲಿಕ್ಕೆ ನಶಿನಾಗ ಎದ್ದು ನಾ ಮನೆಗಿನ ತೊಯ್ತಿದ್ದಿಲ್ಲ ರೀ. ನೀರಿಲ್ಲಕ್ಕ ನಶಿನಾಗ ಹೇಳಿಲ್ರಿ. ಹಲ್ ತಗೊಂಬ, ಅಲ್ಲಿ ತಿಕ್ಕೊಡ್ತೀನಿ ರೀ. ಇವು ನೀರು ಒದಾಡಕತ್ತವ್ರಿ. ಬನ್ನಿ ಅಕ್ಕಿ ಹಾಕ್ತೀನಿ. ಅಕ್ಕಿ ಹಾಕಿ 2 ಸೀಟಿ ಹೊಡಿಸ್ಬಿಟ್ಟು ಆಯ್ತು, ಹಣ್ಣಾಗುತ್ತೆ. ಸ್ವಲ್ಪ 15 ನಿಮಿಷ ನೀರು ಕಾಯ್ತಾ ಹಂಗೆ ಜಾಕ ಮಾಡಿ ಉಣಿಸಿ 9:15 ಕರೆದ್ರಿ ಬಸ್. 9 ಅನ್ನಕ್ಕೆ ಹೊರಗೆ ಕಳಿಸ್ಬೇಕು ರೀ. ಮತ್ತೆ ಸಿಗ್ತೀವಿ ಸ್ನೇಹಿತರೆ. ಶ್ರಾವಣಿ ಸ್ಕೂಲ್ ಇವಾಗ ಬುತ್ತಿ ಕಟ್ಟಾಗಾರ ಅಲ್ಲಿ ಸಿಗ್ತೀನಿ ರೀ. 9:06 ಆಗೈತಿ. ಶ್ರಾವಣಿ ಸ್ಕೂಲ್ ಗಂಟ್ಲು. ಶ್ರಾವಣಿ ಬಾಯ್, ಹುಷಾರಾ? ಆ ಬುತ್ತಿ ಬ್ಯಾಗ್ ಹರಿದೈತ್ರಿ. ಹಿಂಗಾಗಿ ಕ್ಯಾರಿಬೇಕು ಕೊಟ್ಟು ನೋಡಿ. ನೀ ಎಲ್ಲಿ ಹೋಗ್ತಪ್ಪ? ನೀವು 9:00 ಹೋಗತ್ ಬಾ. ಇವನು ಜಾಕ ಆಗೈತಿ, ಇವನು ಜಾಕ ಆಗೈತಿ. ಊಟ ಆಗೈತಿ, ಹಾಕಿದ್ದು ಜಾಕ, ಊಟ, ಬುತ್ತಿ ಬ್ಯಾನ್ ಆಗೈತೆ. ನಿಮ್ಮ ಬರೇ ಅದಕ್ಕೆ ಆ ಬುಕ್ಕ ಆಯ್ತು ನಿಂದು. ಬನ್ನಿ ಸ್ನೇಹಿತರೆ, ಇವಾಗ ನನ್ನ ಮನೆ ಕೆಲಸ ಮಾಡ್ಕೊಂಡು ನೋಡಿ. ಅವ್ರು ಸಾಲಿಗೆ ಕಳಿಸಿ ಬ್ಯಾಗ್ ಹೊರದು ಬಿಟ್ಟೈತ್ರಿ. ಬುತ್ತಿ ಬ್ಯಾಗ ಏಟ್ ತಂದರು ಎಷ್ಟು ತರ್ಬೇಕು ಅನ್ನಂಗೆ ಆಗ್ಬಿಟ್ಟೈತೆ ನೋಡಿ. ಇರ್ತಾವೆ ಕ್ಯಾರಿ ಬ್ಯಾಗ್ ಎಲ್ಲ ಹಾಕ್ಬಿಟ್ಟು ಸ್ನೇಹಿತರೆ. ಏನು ಮಾಡೋದು? ಈ ಥರ ಅರ್ಧೈತೆ ನೋಡಿ.
ಮತ್ತು ಹೊಲದ್ರು ಕುಂದ್ರಲ್ರಿ ಇದು ಅನ್ನ ಕಟ್ಟಿ ನಾನು ಅನ್ನನ ಮುಚ್ಚಿ ಇನ್ನೇ ಬುತ್ತಿ ಕಟ್ಟಿಕೇರಿ ಪಲಾವು ಬಿಸಿ ಬಿಸಿ ಪಲಾವ್ ಮಾಡೇನ್ರಿ ಉಂಡಾರ ಬುತ್ತಿ ಕಟ್ಕೊಂಡಾರ ಶಾವ್ಗೆ ಉಂಡಾರಿ ಶಾವ್ಗೆ ಹಾಲು ಉಂಡಾರ ಊಟ ಪಲಾವ್ ಎಣ್ಣೆ ಬುತ್ತಿ ಕಟ್ಕೊಂಡು ಹೋಗ್ಯಾಡ್ರಿ ಮತ್ತು ಇಲ್ಲಿನೂ ಅನ್ನ ಸಜ್ಜಾಗಲ್ಲ ಅಂತೇಳಿ ಇದು ಮಾಡೀನಿ ಒಂದಿಷ್ಟು ಒಂದು 2 ಉಂಡೆ ಒಂದಿಷ್ಟು ಚುಮ್ಮರಿ ಹಾಕಿ ಕಟ್ಟೀನಿ ರೀ ಒಂದು ಡಬ್ಬ್ಯಾಗ ಒಂದು ಡಬ್ಬೆ ಅನ್ನ ಕಟ್ಟೀನಿ ಇವೆಲ್ಲ ಬಟ್ಟೆ ತೆಗಿಬೇಕು ಹಸಿದ ಇವನ್ನ ಅದಕ್ಕೆ ಒಣಗ್ಯಾಲ್ರಿ ಬಟ್ಟೆ ಒಣಗ್ಯದಲ್ರಿ ಮಳೆಗಾಲ ದಿನಕ್ಕೆ ಏನು ಮಾಡೋದು ನೋಡಿ ಸ್ನೇಹಿತರೆ ತನ್ನ ಹವಾ ಐತಲ್ಲ ಶ್ರಾವಣಗೂ ಉಣ್ಣಂಗೆ ಹಾಕಿ ಅಂಗಡಿ ಕಳ್ಸಾಕತ್ತೀನಿ ಟೈಮ್ 9:30 ಆಗೈತಿ ಇವ್ನ ಅಂಗಡಿ ಕಳಿಸ್ತೀನಿ ನೀರು ಯಾವಸ್ತು ಅದು ರೀ ನೀರ್ಲಾರಕ್ಕೆ ಒಂಥರ ತಲೆ ಇದಾಗಿತ್ತು ಸ್ನೇಹಿತರೆ ನೀರು ಎಲ್ಲಿ ತುಂಬ್ಕೊಂಡು ಅಲ್ಲಿ ಬೀರಪ್ಪ ಅಂಗಡಿಯಾಗ ಬೋರ್ ಹಾಕ್ಸ್ಯಾರ ಸ್ನೇಹಿತರೆ ನೀರು ಬರಲೇ ಇಲ್ರಿ 9:30 10 ಗಂಟೆಗೆ ಬರ್ತಾವೆ ಕಾದೆ ಅದಕ್ಕೆ ಮೊದಲು ಸಾರಿ ಕಳಿಸಿ ಯಾಕಂದ್ರೆ ಶ್ರಾವಣ ತಿಂಗಳು ರೀ ಮತ್ತು ಎಲ್ಲ ಮನೆಗೆ ತೊಳಿಬೇಕು ಹಾಂ ಬೋರ್ ಚಲೋ ಮಾಡಿದ್ದೀನಿ ರೀ ಆ ಪೂಜಾರ ಮುತ್ಯ ತುಂಬ್ಕೊಂಡೆ ಇವಾಗೂ ಮತ್ತು ರೆಡಿ ಮಾಡಿದ್ದೀನಿ ಹಂಗೆ ಪ್ಯಾನ್ ತೋರ್ಸಿದ ಕಳೆದು ಉಣ್ಣಂಗೆ ಹಾಕಿ ತಂಪಾಯ್ತು ಸ್ನೇಹಿತರೆ ಚಪ್ಪಲ್ ಹಾಕೋ ಸಾಲಿಗೆ ಹೋಗು ನಾ ಕಸ ಗೂಡಿಸಿ 9:30 ಆಗೈತೆ ನೋಡಿರಿ ಕಸ ಗೂಡಿಸಿ ಎಲ್ಲ ಗ್ಯಾಸಿನ ಎಲ್ಲ ತೆಗ್ದೀನಿ ರೀ ತಿಕ್ಕೋಬೇಕು ಕಸ ಗೂಡಿಸಿ ಉಸುಮನಿ ಕಸ ಗೂಡಿಸಿ ಮನೆ ತೊಳೆದು ನಾನು ಬಾಂಡೆ ತಿಕ್ಬೇಕು ರೀ ನೀರೆಲ್ಲ ತುಂಬಿ ನೋಡಿ ಪಾಪ ಮುತ್ಯ ಚಲೋ ಮಾಡಿದ್ದೀನಿ ರೀ ನೀರು ಇದ್ದಿದ್ದಿಲ್ಲ ಮನ್ಯಾಗ ಒಂದಲ್ಲಿ ನೀರು ಇದ್ದಿದ್ದು ಸ್ನೇಹಿತರೆ ತುಂಬಿ ಕಟ್ಟಿ ತೊಳೆದೆ ಇವಾಗ ಬಟ್ಟೆ ಬಾಂಡೆ ಮನೆ ತೊಳೆಯು ಮಾಡಿ ಚಕ್ಕ ಮಾಡಿ ಮತ್ತೆ ಸಿಗ್ತೀನಿ ರೀ ನೀವು ಮನೆ ತೊಳೆದು ಸಿಗ್ತೀನಿ ರೀ ಚಕ್ಕ ಮಾಡಿ ಒಂದು ದೂರ ಆಗ ಸ್ನೇಹಿತರೆ ಬನ್ನಿ ಇಷ್ಟು ಮನೆ ಕಸ ಗುಡ್ಸ್ಕೊಂಡು ತೊಳಿತೀನಿ ಸ್ನೇಹಿತರೆ ಟೈಮು 1 ಗಂಟೆ ಆಯಿತು ಬಟ್ಟೆ ಬಾಂಡೆ ಮನೆ ತೊಳೆಯು ಕಸ ಗುಡಿಸೋದು ಎಲ್ಲ ಕೆಲಸ ಆಯ್ತು ರೀ ಬೀರಪ್ಪ ಗುಡಿ ಬೋರ್ ನೀರು ಕೆಲಸ ಎಲ್ಲ ಆಯ್ತು ನೋಡಿ ಮತ್ತು ನಡ್ಬರ್ಕ ಎಷ್ಟು ಲೇಟ್ ಆಗಿತ್ತು ಅಕ್ಕಂದಂತ ಅನ್ಬೇಡಿ ಯಾಕಂದ್ರೆ ನಡ್ಬರ್ಕ ಐತಲ್ಲ ಸ್ನೇಹಿತರೆ ನನಗೆ ಇವು ಆರ್ಡ್ರ್ ಬರ್ತಿರ್ತಾವೆ ಮತ್ತು ಇವ್ರಿಗೆ ಅಮೌಂಟ್ ಹಾಕಿದ್ರೆ ಈ ಸೀರೆ ಒಂದು ಕೊರಿಯರ್ ಆರ್ಡ್ರ್ ಬಂದೈತೆ ರೀ ಹಿಂಗೆ ಆರ್ಡ್ರ್ ಬರ್ತಿರ್ತಾವೆ ಮತ್ತು ಏನು ಮಾಡ್ಬೇಕು ರೀ ಇವೆರಡು ಸೀರೆ ಫೋಟೋ ಹಾಕ್ಯಾರಿ ನೋಡ್ಬೇಕು ರೀ ಆರ್ಡ್ರ್ ಬಂದ್ರೆ ಅವ್ರಿಗೆ ಕಳಿಸ್ಬೇಕು ಇದು ಮಾತ್ರ ಅಮೌಂಟ್ ಬಂದೈತೆ ಅಮೌಂಟ್ ಬಂದು ಅಷ್ಟೇ ಹೇಳ್ತೀನಿ ರೀ ಹಂಗೆ ಕೊರಿಯರ್ ನನಗೆ ಬಂದಂಗೆ ಇವೆರಡು ಏನೈತೆ ನೋಡೋಣ ರೀ ಅವ್ರಿಗೆ ಮೆಸೇಜ್ ಮಾಡ್ಯಾರ ನಾನು ರಿಪ್ಲೈ ಮಾಡಿಲ್ಲ ಇದು ಕೆಲಸ ಮಾಡೋಕತ್ತಿಲ್ಲ ಅಷ್ಟು ಮನೆ ತೊಳೆದ್ರೆ ಈ ಸಮಾಧಾನ ಆಯ್ತು ನೋಡಿ ಸ್ನೇಹಿತರೆ ಯಾಕಂದ್ರೆ ಮತ್ತು ಮುಂಜಾನೆ ಅಂದ್ರೆ ಯಾವ್ದು ಆಗ್ತದಿಲ್ಲ ರೀ ನೀರಿದ್ರೆ ಎಲ್ಲ ಕೆಲಸ ಆಗುತ್ತೆ ರೀ ಲೇಟ್ ಆಯಿತು ಸ್ನೇಹಿತರೆ ಇಷ್ಟು ಬಟ್ಟೆನೂ ಹೋಗಿದೆ ಹೊಸ ಬಟ್ಟೆ ಹೋಗಿದೆ ಸ್ನೇಹಿತರೆ ಒಣಾಕಬೇಕು ನೀರು ಕಾಯಕ್ಕಿಡಬೇಕು ಜಳಕ ಮಾಡಿ 2 ಗಂಟೆಗೆ ಪೂಜೆ ಮಾಡ್ಬೇಕು ರೀ ಬನ್ನಿ ಎಲ್ಲ ಮನೇನ ತೊಳೆದೀನಿ ಯಾಕಂದ್ರೆ ಶ್ರಾವಣ ಅಮಾವಾಸ್ಯೆ ರೀ ಎಲ್ಲ ಮಾಡ್ಕೊಲೇಬೇಕು ನಂಗೆ ನೀಟಿರ್ಬೇಕು ರೀ ಮನೆ ಒಟ್ಟು ಎಟತ್ತ ಬಳತ್ತ ಕೆಲಸ ಅಲ್ಲಿ ನೀಟಿರ್ಬೇಕು ಮತ್ತು ನಡ್ಬೇಕು ದಾಂಧೆ ಇರ್ತಾವಲ್ಲ ರೀ ಈಗ ಮತ್ತು ಇನ್ನೊಬ್ರು ಫೋನ್ ಹಚ್ಚಿದ್ರು ಅಕ್ಕ ನಾ ಬರ್ತೀವಕ್ಕ ಮನ್ಯಾಗ ಇರ್ತಿಲ್ಲ ನಮಗೆ ಸೀರೆ ಬೇಕಾಗ್ಯಾವ ಅಂತೇಳಿ ಬರ್ರಿ ಅಂತೇಳಿ ಈಗ ಅವ್ರು ಬಂದ್ರಂದ್ರೆ ಜಾಕನ ಮತ್ತು ಲೇಟ್ ಆಗುತ್ತೆ ನೋಡಿ ಏನು ಮಾಡಿ ಮತ್ತು ಕಸ್ಟಮರ್ ಮೇನ್ ಸ್ನೇಹಿತರೆ ಕೆಲಸ ನಮ್ಮ ಕೈಯಾಗ ಇರ್ತಾವೆ ಕೆಲಸ ಯಾವಾಗಾರ ಮಾಡ್ಕೋಬೇಕು ಕಸ್ಟಮರ್ ಬಂದಾಗ ಕಸ್ಟಮರಿಗೆ ಕೊಟ್ಟು ಕಳಿಸ್ಬೇಕು ಸ್ನೇಹಿತರೆ ಎಲ್ಲ ಕ್ಲೀನಾಗೈತೆ ರೀ ಇದನ್ನು ಅಡುಗೆ ಮನೆ ತೊಳೆದೀನಿ ಗ್ಯಾಸ್ ಕಟ್ಟಿ ತಿಕ್ಕೀನಿ ಒಲೆ ತಿಕ್ಕೀನಿ ನೋಡಿರಿ ನಾವು ಒಲೆ ಪೂಜೆ ಮಾಡಬೇಕು ಗ್ಯಾಸ್ ಕಟ್ಟಿ ಪೂಜೆ ಮಾಡಬೇಕು ಶ್ರಾವಣಿ ಬರಾಗ ಚಪಾತಿಯಾರ ಮಾಡ್ಬೇಕಂತ ಮಾಡೀನಿ ರೀ ನೋಡೋಣ ರೀ ಇಲ್ಲೆಲ್ಲ ಜಂಪ್ ಇಟ್ಬಿಟ್ಟು ನೋಡಿರಿ ಮಳೆ ಬರ್ತಕ್ಕೆ ಹಸಿ ಆಗೈತೆ ರೀ ಗಾಡಿ ಜಂಪ್ ಇಟ್ಟದಂಗೆ ಗೊತ್ತಾಗುತ್ತೆ ನಿಮ್ಗೆ ಅಂತೀನಿ ಲೈಟ್ ಹಾಕ್ಕೊಂಡೇನಿ ರೀ ಕತ್ಲ ಹಾಕತ್ತೆ ಮನೆಗನ ಲೈಟ್ ಹಾಕ್ಕೊಂಡೆ ಫ್ರಿಜ್ ಒರೆಸ್ಕೊಂಡೆ ಇಷ್ಟು ಬಾಂಡೆ ಇದು ತಿಕ್ಕೀನಿ ಎಲ್ಲ ಕೆಲಸ ಮುಗೀತು ಇವಾಗ ಚಾಕ ಪೂಜೆ ಬೀರಪ್ಪ ಮುತ್ಯಾಗ ಲಕ್ಷ್ಮೀ ಹೋಗಿ ಬರ್ಬೇಕು ರೀ ಸಂಜೆನಾಗರ ಶ್ರಾವಣಿ ಬಂದಿಂದಾರ ದೇವ್ರಿಗೆ ಇಡಲಕ್ಕೆ ರೀ ಸ್ನೇಹಿತರೆ ನಾನು ಅಮಾವಾಸ್ಯೆ ಎಲ್ಲ 8 ಸಜ್ಕ ಮಾಡಿ ಪೂಜೆ ಮುಗಿಸ್ತೀನಿ ನೀರಿಂದ ಒಂದು ದೊಡ್ಡ ಹೆಲ್ಪ್ ಆಯ್ತು ಸ್ನೇಹಿತರೆ ನೋಡಿ ಇಷ್ಟು ಎಲ್ಲ ಜಳ ಮಾಡೀನಿ ಹಿಂದೂ ತಿಕ್ಕಿ ತೊಳಕೆ ರೀ ಇವಾಗ ಸಮಾಧಾನ ಆಯಿತು ಮತ್ತು ನೀರು ಕಸಾಕಿಡ್ತೀನಿ ಬರ್ರಿ ನೀರು ಕಸಾಕಿಟ್ಟು ಬಟ್ಟೆ ಒಣಕ್ಕೆ ಬಂದು ಮತ್ತೆ ಸಿಗ್ತೀನಿ ರೀ ನಿಮಗೆ ನೋಡಿ ಸ್ನೇಹಿತರೆ ಜಾಕಕ್ಕೆ ಗ್ಯಾಸಿನ ಮೇಲೆ ನೀರು ಕಸಾಕಿಟ್ಟೀನಿ ನೀರು ಕಾಯಲಿ ಈಗ ಪೂಜೆ ಮಾಡಾಗ ಈ ಕುಕ್ಮ ಹಚ್ಚಿರತ್ತು ಒಲಿಗೆ ಅಂತೇಳಿ ಬಿಟ್ಟು ನೋಡಿ ಬನ್ನಿ ಇವಾಗ ಬಟ್ಟೆ ಒಣಕ್ಕೆ ಬರೋಣ ರೀ ನಾ ಪುಟ್ಟಕ್ಕೆ ಬಟ್ಟೆ ಓದಂಗಿಲ್ಲ ರೀ ನಾನು ಇನ್ನೂ ಅವರು ಅರ್ಧ ಅಲ್ಲೇ ಬಟ್ಟೆದ ನಮ್ಮ ಅಲ್ಲೇ ಅದ ಸ್ನೇಹಿತರೆ ಇನ್ನೂ ಕದ ಹಾಕ್ಕೊಂಡು ಹೋಗ್ಬಿಡ್ತೀನಿ ರೀ ಕಡೆ ಮ್ಯಾಕೆ ಓದ್ತೀನಿ ಸಜ್ಜದಾಗ ಇಲ್ಲಿಕ ಗಾಳಿ ಬಸ್ ಅಂತ ಸ್ನೇಹಿತರೆ ಹಿಂಗಾಗಿ ಗಾಳಿ ಒಳಗೆ ಜಮ ಇಲ್ರಿ ಮಳೆನೂ ಹಾಗೆ ಗಾಳಿನೂ ಹಾಗೆ ಅದಕ್ಕೆ ನಮ್ಮ ಶ್ರಾವಣ ಆದಷ್ಟು ಬೆಚ್ಚಗಿಡಬೇಕು ಸ್ನೇಹಿತರೆ ತಂಪು ಹೆಚ್ಚಾಯ್ತಂದ್ರೆ ಅವಾಗ ಒಂಥರ ಉಸಿರು ಹಿಡಿತೈತೆ ರೀ ಹೊಳಗೆ ಕತ್ತರಿ ಸಾಕ್ರಿ ಉಸಿರು ಹಿಡಿತೈತೆ ಅವಾಗ ಕಾಣ್ತಿರ್ಬೇಕು ಎಷ್ಟು ಜಾಳ ಕಾಣತ್ತಲ್ಲ ರೀ ಮನೆ ಕ್ಲೀನ್ ಇದ್ರಿ ಸಮಾಧಾನ ಇದು ಯಾಕೆ ತಳ ಬಿಟ್ರಿ ಸ್ನೇಹಿತರೆ ಸೀರೆ ಜರ್ದಿರ್ಬೇಕು ಇದು ಡ್ಯಾಮೇಜ್ ಚೆಕ್ ಮಾಡಿ ಅಕ್ಕ ಅಂತ ಹೇಳ್ಯಾರ ನಂದು ಸೀರೆ ಐತೆ ನೋಡಿದಾಗ
ಹಾಳೆಲ್ಲಿ ಬಿದ್ದೈತಿ ಬಟ್ಟೆ ಒಣಾಕೊಂಬರ್ರಿ ಮ್ಯಾಗ ಒಂಬರ್ ಸಜ್ಜಕ್ಕೆ ಹೋಗಿ ಮತ್ತೆ ಸಿಗ್ತೀನಿ ರೀ ನಿಮಗೆ. ನೋಡಿ ಸ್ನೇಹಿತರೆ, ಮ್ಯಾಗ ನಿಂತ್ರೆ ನಮ್ಮ ಮನೆ ಎಷ್ಟು ಚಂದ ಕಾಣುತ್ತಲ್ಲ. ಎಲ್ಲರ ಮನೆ ಇಷ್ಟಪಡ್ತೀರಿ, ಖುಷಿ ಆಗತ್ತೆ, ನೆಪ್ಪಾಗತ್ತೆ ರೀ. ಅಕ್ಕ ನಿಮ್ಮ ಮನೆ ಇಷ್ಟ ಆಗುತ್ತೆ, ನಿಮ್ಮ ಮನೆ ಇಷ್ಟ ಆಗೈತೆ ಅಂತೀರಲ್ಲ, ಅದಕ್ಕೆ ನಾ ಹೇಳ್ತೀನಿ ನೋಡಿ. ಎಲ್ಲರ ಕಮೆಂಟೂ ನಾನು ನೋಡಿ ನೆಪ್ಪಿಟ್ಕೊಂಡಿರ್ತೀನಿ ರೀ. ಆದಷ್ಟು ಭಾಳ ಅಂದ್ರೆ ನಮ್ಮ ಶ್ರಾವಣಿ ಇಷ್ಟ ಮತ್ತು ನಮ್ಮ ಮನೆ ಇಷ್ಟ ಅಂತ ಭಾಳ ಕಮೆಂಟ್ ಇವೇ ಬರ್ತಿರ್ತಾವೆ. ಶ್ರಾವಣಿ ಭಾಳ ಕ್ಯೂಟ್ ಆಗ್ಯದಳಕ್ಕ ಮತ್ತು ಮನೆ ಚಂದಿದೆ ಅಂತ ಇವೇ ಕಮೆಂಟ್ ಜಾಸ್ತಿ ಬರ್ತಿರ್ತಾವೆ. ನಿಮ್ಮ ಮಾತು ಇಷ್ಟ, ರಿಯಲಾಗಿ ಮಾತಾಡ್ತೀರಿ, ರಿಯಲಾಗ ನಿಮ್ಮ ಧೈರ್ಯ, ನಿಮ್ಮ ಮಾತು ನಾನು ಇಷ್ಟಪಡ್ತೀವಿ ಇದ್ರಾಗ. ಬನ್ನಿ ಸ್ನೇಹಿತರೆ, ಸಕ್ಕರೆನ ಹಂಗೆ ಕುಂತಿರ್ತೀನಿ, ಸ್ವಲ್ಪ ಆರ್ಲಿ ಅಂತ ಹಂಗೆ ಇಟ್ಟಿನಿ ರೀ ಸಕ್ಕರೆ. ಹಸಿ ಎಲ್ಲ ಇಲ್ಲಿ ಇಟ್ಟಿರ್ತೀನಿ ರೀ ಪ್ಯಾಂಟಿನ್ಗೆ ಮ್ಯಾಗ ಹಸಿಗಳು. ಬಟ್ಟೆ ಇಲ್ಲೇ ಒಣಾಕಿ ಬಿಡ್ತೀನಿ ರೀ, ಮಳೆ ಗಾಳಿ ನಿನ್ನೆ ಬಟ್ಟೆ ಎಲ್ಲ ಹಂಗದ ಪುಟ್ಟಕ್ಕರ್ನ ಹಂಗೆ ಅದ ನೋಡಿ. ಬಟ್ಟೆ ನಮ್ಮ ಬಟ್ಟೆಗಳು ಹಂಗೆ ತರಿಸ್ಬೇಕು, ಒಣಗಿ ತಕ್ಕೊಂಡು ಒಣಗಿಲಾರು ಒಣಾಕ್ಬೇಕು ನೋಡಿ. ಈ ಥರ ಇದೆ ನೋಡಿ ಸ್ನೇಹಿತರೆ ನಮ್ಮ ಓಣಿ. ಈ ತೆಲುಗು ಮಟ್ಟಲ್ಲಿ ಇಟ್ಟು ಸೂರ್ಯತ್ರಿ ಒಣಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ಟೆ ಒಣಾಕಿ ನೋಡಿ ಇಷ್ಟು. ಈ ಕಡೆ ಸರಿ ಒಣಾಕೀನಿ ರೀ ಪುಟ್ಟಕ್ಕೆ, ಆಮೇಲೆ ತಕ್ಕೋತೀನಿ ಹೊರಗೆ ಸರಿ ಒಣಾಕಿ ಬಿಡಕ್ಕೆ ಅಂದ್ಲು ಒಣಾಕೀನಿ ನೋಡಿ. ಇಲ್ಲಾರು ಮಳೆ ಬಂದರೂ ಚಿಂತಿಲ್ಲ ಸ್ನೇಹಿತರೆ. ತಳಕ್ಕೆ ಹೋಗೋಣ, ಪುಟ್ಟಕ್ಕಲ್ಲಿ ನಿಂತವ್ರಿ ಕಾಣ್ತಿರ್ಬೇಕು. ಬಟ್ಟೆ ಹೋಗುದ ಅಂತ ಒಣಾಕ್ಯಾಳ, ಮನ್ಯಾಗ ಕೊಂಟಾಡ್ರಿ ಪುಟ್ಟಕ್ಕರ ಮನೆ ಅದು. ಹೇಳ್ತೀನಿ ರೀ ಯಾವಾಗಾದರೂ ತೋರಿಸ್ತೀನಿ. ಬಂದಿದ್ಲಾಗಾಳೆ ನಾನೇ ಮಾತಾಡೋಕ್ಕಲ್ಲ. ಶ್ರಾವಣಿಯವ್ರಿಗೆ ಒಣಾಕಿ ನೋಡಿ, ಮಳೆ ಬಂದ್ರೆ ತೆಗಿಯಲ್ಲ ಸ್ನೇಹಿತರೆ, ಇಲ್ಲಾರ ಚಿಂತಿಲ್ಲ. ಇಳಿಸು ಒಣಗಿದ ತಕ್ಕೊಂಡು ಮಡಿ ಚಾಕೇರಿ ಜಾಕ ಮಾಡ್ತೀನಿ ರೀ. ಮತ್ತು ಜಾಕ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಕೆಲಸ ಸುಸ್ತು ಅಮಾಸೆ ಅಂದ್ರೆ ಕೆಲಸ ದಿನ ಹೆಚ್ಚಿಗೆ ಆಗುತ್ತೆ ಸ್ನೇಹಿತರೆ, ಕಮ್ಮಿ ಆಗಲ್ಲ ಕೆಲಸ. ನಾಳೆ ಶುಕ್ರವಾರ ನಾಳೆ ಇವತ್ತು ಮನೆ ತೊಳೆದಿರ್ತೀನಿ, ನಾಳೆಗೆ ಮನೆ ಇರಲ್ಲ ನೋಡಿ ಶುಕ್ರವಾರ. ಮತ್ತು ಅಕ್ಕಿ ಎಣ್ಣೆ ಹಾಕ್ಬೇಕಂತೀನಿ ರೀ. ಟೈಮ್ ಏಟಾಯ್ತು ರೀ, 1:18 ಆಗೈತೆ. ಅಕ್ಕಿ ಎಣ್ಣೆ ಹಾಕ್ತೀನಿ ರೀ. ನಾಳೆ ದೋಸೆ ಮಾಡಿದ್ರಾತ್ರಿ, ಮತ್ತು ಇವತ್ತು ಚಪಾತಿ, ನಾಳೆ ಚಪಾತಿ ಅಕ್ಕಿ ಸಾಲಿ ಡಬ್ಬಿಗೂ ಆಗ್ತಾವೆ. ದೋಸೆ ಮಾಡಿ ನಾಳೆಗೆ ಆರ್ಡ್ರ್ ಹಾಕಿ ಬರ್ತೀನಿ ರೀ. ಇವತ್ತು ಆಗಲ್ಲ ರೀ, 2ಕ್ಕೆ ಇದು ಬಂದಂತ, 2ಕ್ಕೆ ಪೋಸ್ಟ್ ಆಫೀಸ್ ಬಂದಂತ ಆರ್ಡ್ರ್ ಹಾಕೋಕ್ಕಾಗಲ್ಲ. ಇನ್ನೊಂದು 2 ಎಷ್ಟು ಆರ್ಡ್ರ್ ಬರ್ತದೆ ನೋಡ್ಕೊಂಡು ಆಫೀಸ್ ಪ್ಯಾಕಿಂಗ್ ಮಾಡ್ಕೊಂಡು ಆಯ್ತು ತೊಗೊಂಡೋಗ್ತೀನಿ ಸ್ನೇಹಿತರೆ. ಬನ್ನಿ ಜಾಕ ಮಾಡಿ ಸಿಗ್ತೀನಿ ನಿಮಗೆ. ಮತ್ತು ಸ್ನೇಹಿತರೆ ಜಾಕ ಆಯಿತು, ಟೈಮು 2 ಗಂಟೆ ಆಯಿತು. ಉಡಾ ಬಂದ್ರಿ ಮನೆಗೆ, ಸೌಂಡ್ ಕೇಳ್ತಿರ್ಬೇಕು. ಉಡಾ ಬಂದ ಮನೆ ಉಡಾತನ ಮಾಡ್ತಾವ್ರಿ. ಮುಂಜಾನೆ ಉಂಡೆ ತಿಂದಾಗೆಲ್ಲ ಉಂಡೆ ಕೊಡು ಅಂತಾನೆ. ಆವತ್ತು ಒಂದೆರಡು ಹಾಕ್ಕೊಂಡಿದ್ದು ರೀ. ಒಂದು ತಿಂದ ಆಕಿ ಒಂದು ಬುತ್ತಿ ಕಟ್ಟಿ ಹಾಕ್ಕೊಂಡು ತಿಂದು, ಇನ್ನೊಂದೇಳೆ ಸಾಲಿಗೆ ಹೋದಾನ್ರಿ. ಮತ್ತು ಎಲ್ಲಿ ಕೊಡ್ರಿ ನಾ ಹಾಕ್ಕೊಂಡೆ ಆಗಲ್ಲ ಸ್ನೇಹಿತರೆ. ತಿಂದೆ ಮತ್ತು ನಾ ಏನು ಮಾಡಿ ಈಗಿಲ್ಲ ಆಗ್ಯಾವ ಹಾಕ್ಯಲ್ಲ ನಾನು. ನೀನೇ ತಿಂದ್ರಿಗಿಲ್ಲಪ್ಪ, ನಾ ತಿಂದು ಈ ಜಾಕ ಮಾಡಿ ನಾವು ಬಿಡು. ಕಾಸು ಹಪ್ಪಳ ಮಾಡಿಬಿಡು. ಹಾಯ್ ಮಾಡಿಲ್ಲರಿಗೆ, ಹಾಯ್ ಮಾಡಿಲ್ಲ ರೀ ಚಂದ. ಕಾಸು ಹಪ್ಪಳ ಮಾಡಬಾರ್ದು, ಪೂಜೆ ಮಾಡ್ತೀವಿ ಸರ್. ಹಾಯ್ ಮಾಡಿ ನೋಡಿ ಸ್ನೇಹಿತರೆ. ಇಲ್ಲೇ ದೇವ್ರ ಮನೆ ಬಂದೀನಿ, ಕಾಯಿ ಸುಲಿಸ್ತೀನಿ. 5 ಕಾಯಿ ಮುಂಜಾನೆ ಸುಲಿದಿರ್ತೀನಿ. ಈ ಪೂಜೆ ಮಾಡ್ಬೇಕ್ರಿ, ಪತ್ರಿ ಕೊಟ್ಟೋಗ್ಯಾರ. ಕತ್ಲಾಯ್ತಿರ್ಬೇಕು. ಇಲ್ಲೇ ಶ್ರಾವಣ ನಿಂತಾನ್ರಿ. ಬನ್ನಿ ಅಷ್ಟು ತಿಕ್ಕೊಂಬಂದು ದೇವ್ರಿಗೆ ತಿಕ್ಕೊಂಬಂದು ಮತ್ತೆ ಸಿಗ್ತೀನಿ ರೀ ಪೂಜೆ ಮಾಡಿ ನಿಮಗೆ. ಪೂಜೆ ಮಾಡ್ಬೇಕಂದ್ರೆ ಕಸ್ಟಮರ್ ಬಂದರು. ಇದೊಂದು ಸೀರೆ ಶೇಲ್ ಆಯ್ತು. ಬಿಚ್ಚಿದಂಗೆ ಅರಿ ಮಸ್ತ್ ಕಾಣ್ತಾವ್ರಿ. ಹುಚ್ಚಾಗ ಒಂಥರ ಅನಿಸ್ತಿತ್ತು. ಹುಚ್ಚಿಂದ ಎಷ್ಟು ಚಂದ ಕಾಣ್ತಾವ ನೋಡಿ. ಶರ್ಟ್ ನೋಡಿದು ಇವು ಹೊಸ್ನಮನೆ ಅದಲ್ರಿ, ಇವು ಭಾಳ ಹೊಂಟಾವ ಸ್ನೇಹಿತರೆ. ಇವೊಂದು ಈ ಥರ ಹೊಂಟ ನೋಡಿ, ಭಾಳ ಹೊಂಟವು. ಶರ್ಟ್ ಕಾಣ್ತಿರ್ಬೇಕು ಇಲ್ಲಿ ನಿಮಗೆ. ಎಷ್ಟು ಚಂದ ಐತೆ ನೋಡಿ ಶರ್ಟ್. ಬ್ಲೌಸನ್ನು ಕಟ್ ಮಾಡಿಬಿಡಕ್ಕ ಅಂದರು, ಕಟ್ ಮಾಡಿದೆ ನೋಡಿ. ಚಂದ ಸೀರೆ. ಇವರಿಬ್ಬರು ಪಾಂಡೆಗಳು ಕುಂತಾರ ನೋಡಿ ಇಲ್ಲಿ. ಅವಿ ಮಗ ರೀ, ಒಬ್ಬ ಕಸ್ಟಮರ್ ಮಗ, ಇವ ನಮ್ಮ ಮಗ ನೋಡಿ ಕುಂತಾರೆ ಅವರು. ಬ್ಲೌಸ್ ಕಟ್ ಮಾಡಿ ನೋಡಿ ಸ್ನೇಹಿತರೆ. ಇಲ್ಲಿ ಈ ಥರ ಬಂದಿತ್ತು ಬ್ಲೌಸು. ಮತ್ತು ಈ ದಡಿ ಕಲರ್ ಬ್ಲೌಸ್ ಕೊಟ್ಟಾರ ನೋಡಿ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ. ಇಷ್ಟು ಎತ್ತಿಡ್ತೀನಿ. ಈಗ ಒಂದು ಸೀರೆ ಕಸ್ಟಮರ್ ಹೋದ್ರಿ, ಇವು ಕೂರ ಒಂದು ಸೀರೆ ಹೋದ್ರು, ಒಂದು ಟಾಪ್ ಹೋದ್ರು. ಇಷ್ಟು ವ್ಯಾಪಾರ ಆಯ್ತು ನೋಡಿ. ಪೂಜೆ ಮಾಡಬೇಕು, ಶ್ರಾವಣ ಇಲ್ಲದ ನೋಡೋಣ್ರಿ. ಇದೊಂದು ಪ್ಯಾಕಿಂಗ್ ಮಾಡ್ದೈತಿ, ಅಡ್ರೆಸ್ ಹಾಕಿಲ್ರಿ ಅದು, ಹಿಂಗಾಗಿ ಇಲ್ಲೇ ಇಟ್ಟೀನಿ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ರೀ ನಿಮಗೆ. ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೊಡ್ರಿ. ಬಟ್ಟೆ ಹೊಲಿ ಅದಕ್ಕೆ ಅಂದೆ ಅರ್ಜೆಂಟಿಗೆ ಆಗಲ್ಲ ಒಯ್ರಿ ಅಂದೆ. ಇಲ್ಲ ನಿಧಾನಕ್ಕೆ ಹೊಲಿ ಕೊಡೋಂದ್ರೆ 3 ಬ್ಲೌಸ್ ಕೊಟ್ಟಾರ ನೋಡಿ. 200 ರೂಪಾಯ್ಗೆ ಒಂದು, 200 ರೂಪಾಯ್ಗೆ 3 ಬ್ಲೌಸ್ ಇದೆ, 600 ರೂಪಾಯಿ ಆಗುತ್ತೆ.
ಹೊಲಿಬೇಕ್ರಿ, ಹೊಲಿದ್ರೆ ಯಾವ್ದಾರು ಆಗುತ್ತೆ, ಹೊಲಿಯೋದಿಲ್ಲ ಏನು ಮಾಡಿ ಕೆಲಸನೇ ಭಾಳ ಆಗುತ್ತೆ ನೋಡ್ತಿಲ್ಲ. ನಾನೇನು ನನಗೂ ಅನಿಸುತ್ತೆ ಯಾಕೋ ಟೀಚಿಂಗೇ ಮಾಡೋಣ ಅಂತ. ಒಳಗೆ ಕೆಲಸ ಯಾರು ಇರ್ತೀರಿ, ಯಾರು ಮಾಡ್ಬೇಕ್ರಿ? ಮನ್ಯಾಗ ಒಬ್ರು ಮಾಡೋರಿದ್ರೆ ಚಂದ ಸ್ನೇಹಿತರೆ. ಇದು ಭಾಳ ಎಲ್ಲ ನಾವೇ ಮೇಂಟೈನ್, ಎಲ್ಲ ಹೊರಗಿಂದು ನೋಡ್ಕೋಬೇಕ್ರಿ, ಮನ್ಯಾಂದು ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಮತ್ತು ಮನೆ ಕೆಲಸ ನೋಡ್ಕೋಬೇಕು, ಅಡುಗೆ ಕೆಲಸ ಎಷ್ಟಾಗತ್ತೆ ಗೊತ್ತೇನು ರೀ ಸ್ನೇಹಿತರೆ ಕೆಲಸ. ಅಷ್ಟು ಕೆಲಸ ಆದ್ರೂ ಮಾಡಲೇಬೇಕು. ಇವಾಗ ಕಸ್ಟಮರ್ ಬಂದ್ರೆ ತೋರಿಸ್ಲೇಬೇಕು, ಮತ್ತು 3 ವ್ಯಾಪಾರ ಅದು. ಮತ್ತು ಏನು ಮಾಡೋದ್ರಿ? ಬನ್ನಿ ಅಡಿಗೆ ಏನು ರೈಟ್ ಮಾಡಿ ಪೂಜೆ ಮಾಡ್ಬೇಕ್ರಿ, ಮತ್ತು ಸಿಗ್ತೀನಿ ನಿಮ್ಗೆ. ಪೂಜೆ ಮಾಡ್ಬೇಕಂದ್ರೆ ಕಸ್ಟಮರ್ ಬಂದರು, ರಾಟಿ ಪೂಜೆ ಈ ಥರ ಮಾಡಿ ನೋಡಿ. ದರಾಮಸ್ಸಿನ ಹಿಂಗೆ ಮಾಡ್ತೀನಿ ರೀ, ಇದೇ ಥರ ಮಾಡ್ತೀನಿ ನೋಡಿ, ಮತ್ತೇನು ಚೇಂಜ್ ಮಾಡಿಲ್ಲ. ಈಗ ಮಾಡಿದ್ರೆ ಒಳ್ಳೇದು ಅನ್ಸತ್ತೆ, ಸಾಕು ಸ್ನೇಹಿತರೆ, ಮತ್ತೆ ಚೇಂಜ್ ಮಾಡಂತ ಮಾಡಿಲ್ಲ. ರಾಟಿಗೆ ಎಡೆ ಮಾಡ್ತೀನಿ ರೀ, ಕಾವಿಡಲ್ಲ ನೋಡಿ. ಈ ಥರ ಪೂಜೆ ಮಾಡೀನಿ ರಾಟಿಗೆ. ಬಟ್ಟೆ ಪೂಜೆನ ಈ ಥರ ಮಾಡೀನಿ ರೀ, ದರಾಮಸ್ಸಿ ಹಿಂಗೆ ಸ್ನೇಹಿತರೆ. ನಿಂಬೆಹಣ್ಣಿನ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ನಾನು ಮಾಡೋದು ಹಿಂಗೆ. ಮುಂಜಾನೆ ಕಸ್ಟಮರ್ ಇದ್ದರು, ಲೇಟಾಗಿದ್ದ ಬೇಸಾಯ್ತು ನೋಡಿ. ಬಟ್ಟೆ ತಂದಿನಲ್ಲ, ಮತ್ತು ಕಸ್ಟಮರ್ ಬರೋದು ಸ್ನೇಹಿತರೆ. ಅಂತ ಸೀರೆ ಒಂದು ಹೊತ್ತು ಡೈಲಿ ವೇರ್ ಸಾರಿ ಹೋದ್ರು, ಮತ್ತು ಬಂದ್ರಿ, ಮತ್ತು ಪೂಜೆ ಅವರು 2 ತೊಗೊಂಡೋದ್ರು, ಮತ್ತು ಬಂದು ಅದು ಡ್ಯಾಮೇಜ್ ಬಂದು ಸ್ನೇಹಿತರೆ, ವಾಪಸ್ ಮಾಡಬೇಕು. ಮತ್ತು ಎಷ್ಟು ಹತ್ತಿ ಇಟ್ಕೇರಿ ಕುಕ್ಮ ಹಚ್ಕೊಂಡು ನೀರು ಹೊಡೋದು, ಹಂಗೆ ಕಾಯಿ ಹೊಡೆದಲ್ರಿ, ಎಷ್ಟಕ್ಕೂ ನೀರು ಚೆಲ್ಲಿದ್ದು, ಉಸು ನೀರು ತಳಗೆ ಅದು. ಹಿಂಗಾಗಿ ವರ್ಷಿದೆ ಈ ಥರ ಮಾಡ್ತೀವಿ ಸ್ನೇಹಿತರೆ. ಬಟ್ಟೆ ಪೂಜೆ ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಹಾಕಿ. ಬಟ್ಟೆ ಮಾರ್ತೀನಿ ಯಾಕೆ ರಾಟಿ ಹೊಲಿತೀನಿ ನಿಂತಿರ್ತೀರಿ, ರಾಟಿ ಹೊಲಿಯೋರು ಯಾವ ಥರ ಪೂಜೆ ಮಾಡ್ತೀರಿ, ಬಟ್ಟೆ ಮಾಡೋರು ಯಾವ ಥರ ಪೂಜೆ ಮಾಡ್ತೀರಿ ಅಂತ ಕಮೆಂಟ್ ಹಾಕಿ. ನಾನು ಈ ಥರ ಮಾಡೀನಿ. ಒಂದು ಸ್ವಲ್ಪ ಚಹಾ ತಲೆ ಭಯಂಕರ ಹೊಡ್ಯಾಕತ್ತಿ ಸ್ನೇಹಿತರೆ, ಅದಕ್ಕೆ ಚಹಾ ಮಾಡ್ಕೋಬೇಕಂತೇಳಿ ಚಹಾ ಕಟ್ಟೀನಿ. ಚಹಾ ಪುಡಿ, ಚಹಾ ಹಾಲು ಕಾಸಿ ಇದಕ್ಕೆ ಗಿಂಡಿಗೆ ಹಾಕಿ ಹಾಲಿನ ಬೌನ್ಯಾಗೆ ಚಹಾ ಮಾಡಾಕತ್ತಿ ನೋಡಿ. ಎಡಿಗೆ ಏನೈತೆ ಸಜ್ಕ ಮಾಡಿದ್ದೀನಿ ರೀ. ಇದು ಬೀರಪ್ಪ ಮುತ್ಯಾಗ ಹೋಗಿ ಬರ್ಬೇಕು ರೀ, ಬೀರಪ್ಪ ಮುತ್ಯಾಗ ಲಕ್ಷ್ಮವ್ವ ಹೋಗಿ ಬರಬೇಕು. ಟೈಮ್ 4 ಆಗೈತೆ, ಹಿಂಗಾಗಿ ಹೋದ್ರತ್ತಂತ ಬಿಟ್ಟೀನಿ ರೀ. ಸಕ್ಕರೆ ಏನು ಹಸಿಯಾಗಿತ್ತಲ್ಲ ಅದೆಲ್ಲ ಒಣಗೈತೆ ನೋಡಿ. ಈಗ ಒಂದು ಡಬ್ಬಿ ಹಾಕಿಡ್ಬೇಕಂತೇಳಿ ತೊಗೊಂಬಂದು ಸ್ವಲ್ಪ ಗಂಟೆ ಆಗೈತೆ. ಅದೇ ಮಾಡಿ ಸ್ನೇಹಿತರೆ, ಬಳ್ಸಕ್ಕೆ ಹೋಗುತ್ತಾ ಚಾಕ ಪಾನ್ಕ ಮಾಡಿ ಹೋಗುತ್ತಾ, ಅದನ್ನೊಂದು ಡಬ್ಬಿ ಹಾಕಿಡ್ತೀನಿ ರೀ. ಎಲ್ಲ ಮನೆ ಕ್ಲೀನ್ ಐತ್ರಿ. ಅಕ್ಕಿ ಎಣ್ಣೆ ಹಾಕೀನಿ ಸ್ನೇಹಿತರೆ, ಅಕ್ಕಿ ಎಣ್ಣೆ. ಮತ್ತು ಅವ್ರು ಬಟ್ಟೆ ತೊಗೊಂಡಿನ 3 ಗಂಟೆಗೆ ಅಕ್ಕಿ ಎಣ್ಣೆ ಹಾಕೀನಿ ರೀ. 4 ಗಂಟೆಗೆ 1 ತಾಸು ಆತು ನೆನೆ ಹಾಕಿ. ಇನ್ನು 2 ತಾಸು ನೆನೆಯಿಲ್ಲ ರೀ, ಮಿಕ್ಸರ್ಗೆ ಹಾಕ್ತೀನಿ ರೀ. ಚಪಾತಿ ಹಿಟ್ಟು ನಾದಬೇಕು ರೀ, ಚಪಾತಿ ಮಾಡಬೇಕು, ಏನೇನು ಕೆಲಸ ಮಾಡ್ಬೇಕು ರೀ, ಅಡುಗೆ ಮಾಡಬೇಕು. ಬಟ್ಟೆ ಒಣಗಿಲ್ಲ ರೀ, ಒಣಗಿರ್ಬೇಕು ಅವು ನೋಡಿ. ಪೂಜೆನೇ ರಾಯರ ಪೂಜೆ ಎಲ್ಲ ಗುರುವಾರ ಎಲ್ಲ ಸ್ನೇಹಿತರೆ. ಸಜ್ಕ ಮಾಡಿ ರೆಡಿ ಮಾಡಿ ರಾಟಿ ಮ್ಯಾಗ ಒಂದು, ಬಟ್ಟೆ ಮುಂದೊಂದು, ಇಲ್ಲಿ ಒಂದಾದ್ರೆ 3 ಆತಾವಂತ ಎಡೆ ಮಾಡ್ಕೊಂಡೇನು ರೀ. ಬೀರಪ್ಪ ಮುತ್ಯಾಗ ಒಂದು 5 ಎಡೆ ಮಾಡಿಬಿಡ್ತೀನಿ. ದರಾಮಸ್ಸಿನ ಹಿಂಗೆ ಸ್ನೇಹಿತರೆ. ರಾಯರ ಗುರುವಾರ ಎಲ್ಲ ಇವತ್ತು ಅಮಾವಾಸ್ಯೆ, ರಾಯರ ಪೂಜೆ ಎಲ್ಲ ಆಯ್ತು ನೋಡಿ. ಸ್ವಲ್ಪ ಪೂಜೆ ಲೇಟ್ ಆಗುತ್ತೆ ಸ್ನೇಹಿತರೆ, ನಾವು ಸ್ವಲ್ಪ ಅದಕ್ಕೆ ಎಲ್ಲ ಕಸ್ಟಮರ್ ಹೋಗಿಂದ ಮಾಡ್ಬೇಕಂತ ಮಾಡಿದೆ. ಮತ್ತು ಯಾರ ಕಸ್ಟಮರ್ ಬಂದು ತೆಗಿಲೇಬೇಕು ನಮ್ಮ ಬಟ್ಟೆ ಎಲ್ಲ. ಅದು ಶ್ರೀಶೈಲಕ್ಕೆ ಹೋಗಿದ್ರಿ, ಕೋಣಕರ್ಷಿದ್ದಂದು ರಾಯರು, ಎಲ್ಲಮ್ಮ ತಾಯಿ, ಆಂಜನೇಯ ಮುಟ್ಕೊಂಡು ಇಷ್ಟು ಫೋಟೋ ಅದಾರ ನಮ್ಮ ಮನ್ಯಾಗ. ಬನ್ನಿ ಸ್ನೇಹಿತರೆ, ಚಹಾ ಮಾಡ್ಕೊಂಡು ಕುಡಿತೀನಿ. ಕುಡಿದು ಮತ್ತು ಹಿಟ್ಟು ನಾದ್ತೀನಿ, ಏನೇನು ಮಾಡ್ತೀನಿ ತೋರಿಸ್ತೀನಿ ರೀ ನಿಮ್ಗೆ. ಡೈಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ನೋಡಿ ಸ್ನೇಹಿತರೆ. ಶ್ರಾವಣಿ ಬಂದು ಶ್ರವಣ್ ಕುಮಾರ್ ಮಲ್ಕೊಂಡಾನ. ಬಂದಿದ್ದು ಎಬ್ಸಂದು ನಾನು ಏನು ಮಾಡೋ ನಮ್ಮ ನೀ ಬಂದಿದ್ದು ಎಬ್ಸಂದು ನಾನು ಶ್ರವಣ್ ಕುಮಾರ ಯಾರಿಗೆ ಗೊತ್ತು ಹೆಂಗೆ ಮಾಡೋಣ. ನೀ ಮಾರಿ ತಕೊ ಊಟ ಮಾಡು. ಊಟ ಉಂಡೆ ಬುತ್ತಿ ಉಡ್ಸೊಂಬಂದಿ. ಹಾಂ ಶೇಗಿಲ್ಲ ಖಾರ, ಸ್ವಲ್ಪ ಖಾರ ನೋಡೋರು. ಚೋಡ ಸೇವಾ ಉಂಡೆ ಕಟ್ಟಿನಿ, ಅದನ್ನ ಬಡ ಬಂದ ಹೌದಿಲ್ಲ. ಹಾಂ ಅದು ಎತ್ತರ ನಿಗ್ರಾಡ್ತಾ ಇಲ್ಲ. ಘಾಟಿ ಮ್ಯಾಗ ಇಡು, ಅಷ್ಟು ಯಾಕೆ ವಜ್ಜಿನಿ ಹಾಕೋತಿ ಇವ್ವ. ತಳಗೆ ಇಲ್ಲಿ ಇಡು, ರಾಟಿ ಮ್ಯಾಗ ಇಡುಬೇ. ಇಷ್ಟು ಹೈರಾಣ ಆತಾವಡಿ ಸ್ನೇಹಿತರೆ. ಹೊತ್ಕೊಂಬಂದು ನಾನು ಅಲ್ಲಿಗೆ ಇಡ್ಬೇಕಂತ ಬುತ್ತಿ ಬಿಚ್ಚಿ ಆ ಡಬ್ಬ ಇದ್ರಾಗಿಡು. ಇಟ್ಟು ಮಾರಿ ತಕೋ, ಚಪಾತಿ ಮಾಡಿಕೊಡ್ತೀನಿ. ಮಾರಿ ತಕೋ, ಪಲ್ಯ ಮಾಡ್ತೀನಿ. ಪಲ್ಯ ಖುಷಿನಿ. ಅನ್ನ ಉಳಿದಿದ್ದು ಮೊಸರು ಪ್ಯಾಕೆಟಿಗೆ ಹಾಕ್ಬಿಡು ಅಲ್ಲೇ. ಬೇಡ ಅದನ್ನ ಚಲೋ ಇರಲ್ಲ ನೋಡಿ ಸ್ನೇಹಿತರೆ. ಈ ಕಡೆ ಕಾಳು ಕುದ್ದಾವು, ಈ ಕಡೆ ಚಪಾತಿ ಹಿಟ್ಟು ರೆಡಿ ಆಗೈತ್ರಿ. ಮಾಡ್ಬೇಕಂದ್ರೆ ಅಕ್ಕಿ ಬಂದು ಮಾರಿ ತೊಗೊಂಡ್ರಾಗ ಪಲ್ಯ ಮಾಡಿ ನೋಡಿ. ಚಪಾತಿ ಹಿಟ್ಟು ರೆಡಿ ಆಗೈತಿ, ಮಾಡಿಬಿಡ್ತೀವಿ ಸ್ನೇಹಿತರೆ. ಚಪಾತಿ ಮಾಡಿ ಪಲ್ಯ ಮಾಡಿ ಫ್ರಿಜ್ಜಿಗೆ ಅರ್ಬಿ ಒರೆಸಿ ಹಾಕಿ ನೋಡಿ. ಯಾಕಂದ್ರೆ ಧೂಳ ಸ್ನೇಹಿತರೆ. ಬುತ್ತಿ ಬ್ಯಾಗ್ ಹೊರಬಿಟ್ಟೈತ್ರಿ, ಏನು ಮಾಡ್ಬೇಕಂತ ಟೆನ್ಷನ್ ಆಗೈತ್ರಿ. ರೇಷನ್ ಕಾರ್ಡ್ ಚೀಟಿ ಬಂದಾರ ಹಾಗೆ ಅದೇನ ಮುತ್ಯ
ಬರ್ಲಿ ಗದ್ಲು ಭಾಳ ಐತಿ ನಾವು ಹೋಗಿ ಬರ್ತೀನಿ ಮಾರಿ ವರ್ಷ ಹೋಗಿ ಕೈ ತಕೋ ಸೋಪ್ ಇದು ಸೋಪ್ ಹಚ್ಚಿ ಕೈ ತಕೋ ಕೈಗೆ ಮುಖಕ್ಕೆ ಬಿಡು ಮಾರಿಗೆ ಸೋಪ್ ಹಚ್ಚಿ ಕೈ ಸೋಪ್ ಹಚ್ಚಿ ತಕ್ಕೋಬೇಕವ ಅಡ್ಡಾಡಿ ಧೂಳು ಅದು ಬಂದಿರ್ತಿರಿಲ್ಲ ಕೈ ಕಾಲು ಮಾರಿ ತಕ್ಕೊಂಡು ದೇವ್ರ ಮಾಡಿ ಊಟ ಮಾಡಬೇಕು ಹೋಮ್ವರ್ಕ್ ಬರೆಯೋಕೆ ಕುಂದಿರ್ಬೇಕು ಒಳ್ಳೆ ಪದ್ಧತಿ ಕಲಿಬೇಕು ಬನ್ನಿ ಸ್ನೇಹಿತರೆ ಆಕೆ ಪಲ್ಯ ಮಾಡಿ ಚಪಾತಿ ಮಾಡಾಗ ಮಸ್ತ್ ಸಿಕ್ಕಿಡ್ರಿ ಉಣ್ಣಾಕೆ ಮಾಡಿಕೊಡ್ತೀನಿ ಮುಂಜಾನೆ ಸುಮ್ಮ ಅನ್ನ ಉಂಡೋಗೈತೆ ಇನ್ನೂ ಸ್ಟಾನ್ ಉಳತ್ರಿ ನಾನು ಸರಿಯಾಗಿ ಉಣ್ಲೇ ಇಲ್ಲ ನೋಡಿ ಸ್ಟಾನ್ ಉಳತ್ತೆ ಮುತ್ತೆಗೆ ಇಟ್ಕೊಟ್ಟಿನಿ ನಾನು ಅನ್ನನ ಉಂಡಲ್ಲ ರೀ ದಪ್ಪತ್ನಂತ ಆ ಡಬ್ಬಿ ತೆಗಿಬೇ ಅಮ್ಮ ಏನಮ್ಮ ನಿಮ್ಮದು ದಗದ ಅಕ್ಕಿ ಮಿಸ್ರು ಹಾಕ್ಬೇಕು 5:30 ಆಯ್ತು ನೋಡಿ ನಾನು ನಿನಗೂ ಮಾತಾಡಲ್ಲಪ್ಪ ನೀವು ಉಂತಿನಂದ್ರೆ ಜಲ್ದಿ ಚಪಾತಿ ಮಾಡಿಲ್ಲ ಸ್ನೇಹಿತರೆ ನಾನು ಶ್ರಾವಣಿ ಬಂದಾಗ ಚಪಾತಿ ಮಾಡ್ಬೇಕಂತ ಇದ್ನಲ್ಲ ಆಕಿ ಹಪ್ಳ ಕರೆದು ಬಿಡು ಮಮ್ಮಿ ಹಪ್ಳ ತಿಂತೀನಿ ನಾನು ಅಂತ ಅಂದ್ಲು ಮೊನ್ನೆ ತೊಗೊಂಡಿದ್ದೆ ನಾನು ಕರೆದ್ರಾತಂತ ಕರೆದೆ ಅದನ್ನೇ ಎಣ್ಣೆ ಚಪಾತಿಗೆ ಹಚ್ಚಿ ಚಪಾತಿ ಮಾಡೀನಿ ರೀ ಮತ್ತು ಇವಾಗ ಲಾಗ್ ಚಾಲು ಮಾಡೀನಿ ಹಪ್ಳ ತಿಂದು ಹೋಮ್ವರ್ಕ್ ಬರೆಯೋಕೆ ಹೋದ್ರಕ್ಕೆ ಅನ್ನ ಉಣ್ಣಲ್ಲ ಮಮ್ಮಿ ನಾವೆಲ್ಲ ಹಸು ಇಲ್ಲ ಅಂತಂದು ಉಂಡಿ ಪಂಡಿ ತಿಮ್ಮೈದು ಉಣ್ಣು ಪಲ್ಯ ಹಚ್ಕೊಂಡು ಉಣ್ಣು ನೋಡಿ ಇಷ್ಟನ್ನ ಹಪ್ಳ ಉಳ್ದಾವು ಇದ್ರ ತುಂಬೆ ಕರೆದಿದ್ದೆ ಹಸಿಮೆಣ್ಸಿನ್ಕಾಯಿ ಹಾಕಿ ಹೆಸ್ರು ಕಾಳು ಪಲ್ಯ ಮಾಡೀನಿ ರೀ ಸಾಕು ಸಂಜೆ ಪೂರ್ತಕ್ಕಿನ ಅಕ್ಕಿ ಮಿಕ್ಸರ್ಗೆ ಹಾಕಬೇಕು ಹಪ್ಳ ಮಾಡೀನಿ ಚಪಾತಿ ರೆಡಿ ಆಗ್ಯಾವು ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಅಕ್ಕಿ ಮಿಕ್ಸರ್ಗೆ ಹಾಕಿ ಎತ್ತಿಟ್ಟು ಎಣ್ಣೆ ಮುಚ್ಚಿಡಬೇಕು ಎಲ್ಲ ಪಡ್ತಾ ಮಾಡಿ ಹಂಗೆ ತರದಾನ್ರಿ ಊಟ ಮಾಡಾಕತ್ತಾನ ಉಂಡು ಏನು ಮಾಡ್ತಿ ಪಾಪಡಿ ತಿಂತ್ಯಾ ಬರೇ ಪಾಪಡಿ ತಿನ್ನಕಿದ್ನಿ ನೀವು ಉಣ್ಣು ಪಾಪಡಿ ಕೊಡ್ತೀನಿ ಅಂತೇಳಿ ಅದಕ್ಕೆ ಮಾಡಾಕತ್ತಾರ ನೋಡಿ ಶೋಗ ಮುಕ್ಕೊಂಡಲ್ಲ ನಿದ್ದೆ ಮಾಡಲ್ಲ ಹಾಂ ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮಿಲಿ ಉಣ್ಣಾಕ ಕರಿಯಪ್ಪ ಹಂಗಿಸ್ಬಾರ್ದು ಶೋಗ್ ನೋಡ್ರಿ ಸ್ನೇಹಿತರೆ ಊಟ ಮಾಡಿ ಹಂಗೆ ಅಕ್ಕ ಫೋನ್ ಹಚ್ಚಿದ್ಲು ಮಾತಾಡ್ಕೋತ ಹಂಗೆ ಮುಕ್ಕೊಂಡ್ಬಿಟ್ಟೀನಿ ರೀ ಇವಾಗ ವಿಡಿಯೋ ಎಡಿಟಿಂಗ್ ಮಾಡೋಕೆ ಹೋಗೀನಿ ಎಡಿಟಿಂಗ್ ಮಾಡೋಕೆ ಹೋಗಿ ಅಕ್ಕಿ ಮಿಕ್ಸರ್ಗೆ ಹಾಕಿಲ್ಲ ಅಂತೇಳಿನಲ್ಲ ಅಲ್ಲಿ ನೆಪ್ಪಾಗೈತ್ರಿ ಇವಾಗ ಮತ್ತು ಮಿಕ್ಸರ್ಗೆ ಹಾಕ್ಬೇಕು ಟೈಮ್ 9:30 ಆಗೈತೆ ಏನು ಮಾಡೋದು ಸ್ನೇಹಿತರೆ ಹೈರಾಣಿದೆ ನೋಡಿ ಜನ್ಮ ವಿಡಿಯೋ ಮಾಡ್ಬೇಕು ಅನ್ನೋದು ಅವರು ಇಲ್ಲ ಮುಕ್ಕೊಂಡ್ಬಿಟ್ಟೀನಿ ಎಡಿಟಿಂಗ್ ಮಾಡೋಕೆ ಹೋಗಿ ನೋಡಿ ಕದ ಹಾಕಿ ಮಲ್ಕೊಂಡ್ಬಿಟ್ಟೀನಿ ಶ್ರಾವಣಿ ಶ್ರವಣಕುಮಾರ್ ಮಲ್ಕೊತಾರ ಇದು ಲೈಟ್ ಫ್ರಿಜ್ಜೂ ಬಂದ್ ಮಾಡಿಬಿಟ್ಟಿನಿ ರೀ ಲೈಟ್ ಮಾತಾಡ್ಕೋತ ಹಂಗೆ ಬನ್ನಿ ಸ್ನೇಹಿತರೆ ಮಿಕ್ಸರ್ಗೆ ಹಾಕ್ತೀನಿ ರೀ ಮಿಕ್ಸರ್ ಹಾಕಿ ಸಿಗ್ತೀನಿ ನೋಡಿ ವಿದ್ ಬಂದಿತ್ತು ಏನು ಎತ್ತಿಲ್ಲ ಹಂಗೆ ಒಂದಿಟ್ಟು ಉಂಡೆ ಮಾಡಿದ ಅನ್ನ ಮಾತ್ರ ಹಾಗೆ ಕುಂತೈತೆ ರೀ ಬಿಳಿ ಅನ್ನ ಮಿಕ್ಸರ್ಗೆ ಹಾಕಿ ದೋಸೆಗೆ ಹಾಕಕ್ಕೆ ಬರ್ತಿತ್ತು ಇನ್ನು ಉಳ್ಳಾಗಡ್ಡಿ ಉಳ್ಕೋಬೇಕು ರೀ 1-2 ಉಳ್ಳಾಗಡ್ಡಿ ಹಾಕ್ತೀನಿ ನಾನು ಅಕ್ಕಿ ಮಿಕ್ಸರ್ಗೆ ಹಾಕಕ್ಕೆ ಒಲೆಕ್ಕೆ ಎಣ್ಣೆ ಹಾಕ್ಬೇಕು ನೆನಕ್ಕೆ ಇಡಬೇಕು ಬೇಸರ ಆಗುತ್ತೆ ನೋಡಿರಿ ಒಬ್ಬರೇ ಮಿಕ್ಸರ್ಗೆ ಹಾಕೋದಂದ್ರೆ ನಾ ಶ್ರಾವಣಿ ಎದ್ದಾಗಾದ್ರೆ ಅವ್ರನ್ನ ಬೆದರ್ಸಿ ಮನೆಗಿಸಿದೆ ಮುಕ್ಕೋರಿ ಅಂತ ಹೋಮ್ವರ್ಕ್ ಬರೀತೀನಿ ಮಮ್ಮಿ ಅಂದ್ರೆ ಇಲ್ಲಿ ಮುಕ್ಕೋ ಚಂತ ಸುಸ್ತಾಗೈತೆ ಮನೆಗಿಸಿದೆ ಬನ್ನಿ ಹಾಕ್ಕೊಂಡು ಏನು ಮಾಡೋಕ್ಕಾಗಲ್ಲ ಹಾಕ್ಲೇಬೇಕು ರೀ ಮಿಕ್ಸರ್ಗೆ ಹಾಕ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ಒಂದು ಸೇರು ಅಕ್ಕಿ ಎಣ್ಣೆ ಹಾಕಿ ನೋಡಿ ಇಲ್ಲಿ ಇವು ಅವಲಕ್ಕಿ ಇದು ಉಳ್ಳಾಗಡ್ಡಿ ನಾ 2 ಗಡ್ಡಿ ಉಳ್ಳಾಗಡ್ಡಿ ಹಾಕ್ತೀನಿ ರೀ ಮಿಕ್ಸರ್ಗೆ ಹಾಕಾಗ ಹಾಕ್ತೀನಿ ಇವು ಅಕ್ಕಿ ಎಣ್ಣೆ ಹಾಕಿನಂದ್ರೆ ಕಡ್ಲೆಬೇಳೆ ಮೆಂತ್ಯ ಉದ್ದಿನಬೇಳೆ ಮತ್ತು ಸ್ನೇಹಿತರೆ ಇದು ತೊಗರಿಬೇಳೆ ಉದ್ದಿನಬೇಳೆ ಕಾಣ್ತಾ ಇಲ್ಲ ನೋಡಿ ಇಲ್ಲಿ ಕಾಣ್ತಾವೆ ಸ್ನೇಹಿತರೆ ಉದ್ದಿನಬೇಳೆ ಬೆಳ್ಳಗಾಗ್ತಾವಲ್ಲ ಅವು ಕೂಡ ಬೆಳ್ಳಗೆ ಮೆಂತ್ಯ ಹಾಕೋಬೇಕ್ರಿ ಮೆತ್ತಗಾಗ್ತಾವೆ ಇಷ್ಟು ಯಾಕೆ ತೋರ್ಸಕತ್ತೀನಿ ಅಂದ್ರೆ ಒಬ್ರು ಮೊನ್ನೆ ಅಕ್ಕ ದೋಸೆ ಹಿಟ್ಟಿಗೆ ಏನು ಹಾಕ್ತೀರಿ ನೀವು ಅಂತ ಕೇಳಿದ್ರಿ ಕಮೆಂಟ್ ಹಾಕಿದ್ರಿ ಅದು ನೆಪ್ಪಾಯ್ತು ಇವಾಗ ಅದಕ್ಕೆ ತೋರ್ಸಕತ್ತೀನಿ ರೀ ಉದ್ದಿನಬೇಳೆ ಅದು ಅಕ್ಕಿನೂ ಬೆಳೆದ ಉದ್ದಿನಬೇಳೆ ಬೆಳೆದ ಕಾಣಲಾಗ್ಯ ಸ್ನೇಹಿತರೆ ಇಲ್ಲೈತೆ ನೋಡಿರಿ ಉದ್ದಿನಬೇಳೆ ಇಲ್ಲೈತೆ ನೋಡಿ ಇಲ್ಲೈತೆ ರೀ ಅಕ್ಕಿ ಗುಡ್ ಕಾಣಲ್ರಿ ಅದು ಉದ್ದಿನಬೇಳೆ ಮೆಂತ್ಯ ತೊಗರಿಬೇಳೆ ಕಡ್ಲೆಬೇಳೆ ಮತ್ತು 2 ಗಡ್ಡಿ ಉಳ್ಳಾಗಡ್ಡಿ ಒಂದಿಷ್ಟು ಅವಲಕ್ಕಿ ಸ್ವಲ್ಪ ಒಂದು ಸೇರು ಹಾಕಿರಲ್ಲ 1-2 ಹಿಡಿ ಹಾಕ್ಕೊಂಡಿನಿ ರೀ ಅವಲಕ್ಕಿ ಚೆನ್ನಾಗಿ ತೊಳೆದಿಟ್ಟೀನಿ ಇವಾಗ ಮಿಕ್ಸಿ ಹಾಕಬೇಕಂತ ಎಲ್ಲ ರೆಡಿ ಮಾಡೀನಿ ರೀ ಇದು ಫ್ರಿಜ್ಜಿನ್ಕ ಮಿಕ್ಸಿ ಹಾಕೊಂಡಾಗ ರೆಡಿ ಮಾಡಿ ಬೊಗ್ಣಿ ತೊಗೊಂಡಿನಿ ಇವು ರೇಷನ್ ಅಕ್ಕಿ ಎಲ್ಲ 5-6 ಸಪ್ಪೆ ತೊಳೆದೀನಿ ರೀ ಇವನ್ನ ತೊಳೆದು ನೀವು ನೀರು ಬೆಳ್ಳಗೆ ಆಗುತ್ತಾನ ತೊಳಿತೀನಿ ರೀ ನಾನು ಯಾಕಂದ್ರೆ ದೋಸೆ ಅದು ಮಸ್ತ್ ಚೆನ್ನಾಗಿ ಬರ್ತಾವೆ ನಾವು ಎಷ್ಟು ಕ್ಲೀನಾಗಿ ಮಾಡ್ಕೊಂಡು ತಿಂತೀವಿ ಅಷ್ಟು ನಮ್ಗೆ ಆರೋಗ್ಯ ಒಳ್ಳೇದಿರುತ್ತೆ ಇದನ್ನು 5-6 ಸಪ್ಪೆ ಅದರ ತೊಳೆದು ಪುಟ್ಟಿ ಹಾಕಿ ನೋಡಿ ಅಲ್ಲೇ ಬರೆಯೋಕೆ ಹೋಗಲಿಲ್ಲ ನೋಡಿ ಎಷ್ಟು ಬೆಳ್ಳಗದ ಅವಲಕ್ಕಿ ಇನ್ನೇನಿಲ್ಲ ರೀ ಇದಿಷ್ಟು ಮಿಕ್ಸರ್ಗೆ ಹಾಕಿ ನೆನ್ತೈತೆ ರೀ ಉಟ್ಟು ಮಿಕ್ಸ್ ಮಾಡಿ ಇಟ್ಟುಬಿಟ್ನೆ ಉಪ್ಪು ಅದೇನು ಇವಾಗ ಸದ್ದು ಉಪ್ಪು ಅನ್ಬಾರ್ದು ಇವತ್ತು ಮನೆಗೆ ಸಕ್ರೆ ಮತ್ತು ಸೋಡಾ ಪುಡಿ ಏನು ಹಾಕಲ್ರಿ ನಾನು
ಮುಂಜಾನೆ ದೋಸೆ ಮಾಡಾಗನೇ ಒಂದಿಷ್ಟು ಸಕ್ರೆ ಉಪ್ಪು ಹಾಕಿ ಸಕ್ರೆ ಅನ್ಬಾರ್ದು, ಇವತ್ತು ಮನೆಗೆ ಅನ್ಬಾರ್ದು ಅಂತ ಹಿರಿಯರು ಅಂತಿರ್ತಾರೆ. ಸಕ್ರೆ ಹಾಕಿ ಮಿಕ್ಸ್ ಮಾಡಿ ದೋಸೆ ಮಾಡಿಬಿಡ್ತೀನಿ ರೀ. ಸೋಡಾ ಪುಡಿ ಒಟ್ಟು ಯೂಸ್ ಮಾಡಲ್ಲ. ದೋಸೆ ಮಸ್ತ್ ಬರ್ತಾವೆ, ಪಡ್ಡು ಮಾಡು ಮಸ್ತ್ ಬರ್ತಾವೆ ರೀ. ಒಂದಿಷ್ಟು ಜಾಸ್ತಿ ಎಣ್ಣೆ ಹಾಕ್ತಿರ್ತೀನಿ ರೀ. ಯಾಕಂದ್ರೆ ಮನೆಗೆ ಯಾರ ಬರಲಿ ಮಾಡಲಿ ಸ್ವಲ್ಪ ಕೈ ದ್ವಾಡ್ದ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ ಅಂತಿರ್ಬೇಕು. ಇಷ್ಟು ತಿಂತಾಳ ಅಕ್ಕ ಅಂತಿರ್ಬೇಕು. ಇವಾಗ ನೋಡಿ ಚಪಾತಿ ಮಾಡಿದ್ನಲ್ಲ, ಅದ್ರ ಗಂಗಾ ತೊಗೊಂಡಿನಿ ರೀ. ಉಳ್ಳಾಗಡ್ಡಿ ಒಳಕ ಇನ್ನೂ ಇವಾಗ 3 ಹಪ್ಪಳ ಇದ್ದಲ್ಲ ತಿಂದೆ ನೋಡಿ. ಇನ್ನೊಬ್ರು ನೋಟು ಸ್ವಲ್ಪ ಮಾಡಿರ್ತೀನಿ ಅನ್ಸತ್ತೆ ರೀ. ಇಷ್ಟು ಪಲ್ಯ ಉಳ್ದೈತೆ ರೀ, ಊಟನೇ ಹೋಲ್ಲ. ನೋಡಿ ಅನ್ನ ಅಷ್ಟು ಅನ್ನ ಕೆಟ್ಟೈತ್ರಿ. ಕೆಡೋದು ಭಾಳ ಸ್ನೇಹಿತರೆ, ನಂದು ಕೈ ಸಾಂದಲ್ಲ. ಏನು ಮಾಡಿ ಸಬಾಬನ ಹೆಂಗೆ ಬಿದ್ದೈತೆ. ಚಪಾತಿ ನೋಡಿನ ಎಷ್ಟು ಉಳ್ದಾವ ನೋಡಿ. ನಾ 2-3 ಚಪಾತಿ ಬೇಕಾದ್ರೆ 4-5 ಮಂದಿ ತಿನ್ಬೋದು ರೀ. ಅಷ್ಟು ಚಪಾತಿ ಇಟ್ಟು ನಾ ಅಷ್ಟು ಮಾಡೋದೇ ಹರ್ಕತ್ ಇರುತ್ತೆ ನನಗೆ. ಏನೋ ಗೊತ್ತಿಲ್ಲ ಸ್ನೇಹಿತರೆ, ನಾಳೆಗೆ ಹಾರಾಕ್ಬೇಕು. ಇವನ್ನ ಚಕೋಲಿ ಮಾಡೋಕೆ ಬರ್ತಾವೆ. ಜಗ್ಗಿ ಚಪಾತಿ ಉಳ್ದಾವ ರೀ. 2 ಚಪಾತಿ ತಿಂತೀನಿ ರೀ. ಇಷ್ಟು ಮಾಡ್ತೀನಿ ನೋಡಿ. ಏನು ರೀ ಸ್ನೇಹಿತರೆ, ಹಂಗೆ ಕೈ ದೊಡ್ದು ಯಾರ ಬಂದ್ರೆ ಮತ್ತೆ ಉಣ್ಣಾಕ ಕಂಬುಳ್ಬಾರ್ದಂತ ಮುತ್ಯಾಗೂ 4 ಚಪಾತಿ ಕೊಟ್ಟೀನಿ ರೀ. ಸಾಕವ್ವ, ಅನ್ನ ಬೇಡವ ಅಂತ ಅಂದ್ರಿ ಚಪಾತಿಗೆ. ಮತ್ತು ಅನ್ನನೂ ಕಟ್ಕಳಿಸ್ಲಿಲ್ಲ ರೀ. ಮುಂಜಾನೆ ಅನ್ನ ಇತ್ತಲ್ಲ ಎಲ್ಲಿ ಹಾಕಿ ಬಿಡೋ ಮತ್ತು ಮುಸ್ರಿ ಬಕೆಟ್ ಹಾಕಿ ದನಗಳದಾವು ತಿಂತಾವಂತ ಉಳ್ಳಾಗಡ್ಡಿ ಹೋಗ್ಕೊಂಡು ಇಷ್ಟಪ್ಪ ಅನ್ನ. ನನಗೆ ಅನ್ನ ಅಂದ್ರೆ ಮೊದಲು ಹೋಗಲ್ಲ ಸ್ನೇಹಿತರೆ. ಬನ್ನಿ ಮಿಕ್ಸರ್ಗೆ ಹಾಕೋನು. ಮತ್ತು ಅಕ್ಕಿ ನೋಡಿ, ಅದಕ್ಕೆ ನೀವು ಅಕ್ಕಿ ನೋಡಿ ಇಷ್ಟು ಅಂತ ಅನ್ಕೋತೀರಂತೇಳಿ ನಾನು ಹೇಳಿದ್ದು. ತಿನ್ನೋದು ಸ್ವಲ್ಪ, ಮಾಡೋದು ಭಾಳ. ಏನಂತಾರೆ ಸ್ನೇಹಿತರೆ ಹಿಂದೆ ಕಿರಿಯರು, ನನ್ನ ಗಡಿಯಾಗಿರೋದು ನನ್ನ ಒಳಗಿರ್ಲ ಅಂತಲ್ಲ, ಆ ಥರ ನಮ್ಮ ಯಾವಾಗಾದ್ರೆ ಅನ್ನೇಕಿ ನಾನು ಹಿಂಗೆ ಕೈ ದೊಡ್ಡದಕ್ಕೆ ಅವ ಏನಂತಿದ್ಲು, ಯಾವಾಗಾರ ಇಲ್ಲಿ ತಂಗಿ ನಿಂದು ನನ್ನ ಗಡಿಯಾಗಿರೋದು ನನ್ನ ಒಳಗಿರ್ಲಂತೆ ಮಾಡಿ ದಬ್ಬಿಸಿ ಮಾಡಿ ಕಳಿಸ್ಬಿಡೋದು ಭಾಳ ಅಂತ. ಅದು ಏನೋ ಅಂತಾರೆ ಸ್ನೇಹಿತರೆ. ನನ್ನ ಅಲ್ಲಾದ್ರೂ ಹಾಗೆ ಇಲ್ಲಾದ್ರೂ ಹಾಗೆ ಆಗುತ್ತಾಗ ಕುಡಿಯತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನಿಟ್ಟು ಅನ್ನೋದು ಭಾಳ ರೀ. ತಿನ್ನೋ ಸ್ವಲ್ಪ ನಮ್ಮ ಶ್ರಾವಣ ಅನ್ನ ಹೋತಾನೆ ರೀ. ಏನೇ ಇರಲಿ ತಿನ್ನಾಕ ಶ್ರಾವಣಿ ಅನ್ನ ಲೈಟ್ ಅಂತ ಇಟ್ಕೊಟ್ಟು ತೊಗೊಂಡ್ಬಿಡ್ತಾಳೆ. ಆಕಿನ ಕೈ ಸಾಂದೈತೆ ರೀ ಶ್ರಾವಣಿದು. ಶ್ರಾವಣಿ ಏನಂತಾನೆ, ಇನ್ನಿಟ್ಟು ಮಮ್ಮಿ ತಿನ್ನೋದಿಲ್ಲ, ಆಮೇಲೆ ಬಿಸಾಕ್ಲಿ ಇನ್ನಿಟ್ಟು ಮಮ್ಮಿ ಅನ್ನೋದು ಭಾಳ. ನಾನು ಇನ್ನೂ ಸ್ವಲ್ಪ ಒಂದು ಪಾಟಿ ಸೇರು ತೊಯ್ದು ಅಕ್ಕಿ ಮತ್ತು ಮ್ಯಾಗ ಹೊಂಬಕ್ಕೆ ಹಾಕೀನಿ ರೀ. ಅವ್ನು ಅಳದೇ ಇಲ್ಲ, ಹಂಗೆ 2 ಬೌಸಿ ಅಕ್ಕಿ ಹಾಕ್ಕೊಂಡೀನಿ. ಮತ್ತು ಅದು 1 ಸೇರು ಅಕ್ಕಿ ಆಗ್ಯಾವ ಸ್ನೇಹಿತರೆ ಇವು. ನಾನು ನಿಮ್ಗೊಂದು ಸೇರು ಅಂದೆ ಬೈತಾರೆ ಅಂಥೇಳಿ ಮತ್ತಿಷ್ಟು ಅವಲಕ್ಕಿ. ಏನು ಮಾಡಿ ಹೇಳಿ ಸ್ನೇಹಿತರೆ, ಅದು ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಗೊತ್ತಿರಬೇಕು. ದಿನ ನಾನು ಡಿಲ್ ನೋಡೋರು ಗೊತ್ತಾಗುತ್ತೆ ನನ್ನ ಸ್ವಭಾವ ಹೆಂಗೈತೆ ಅನ್ನೋದು. ಅತ್ತಿ ನನ್ನ ಬಗ್ಗೆ ಹೇಳ್ಕೊತ ಕುಂತ್ರು ಸರಿಯಲ್ಲ. ಏನಂತಾರಲ್ಲ ರೀ, ನಮ್ಮವ್ವ ಹೇಳಿದ ಮಾತು ನೆನಪಾಗತ್ತೆ ರೀ. ನಂಗೆ ಗಡಿಯಾಗಿರೋದು ನನ್ನ ಒಳಗಿರ್ಲಿ ಅಂತ ನಮ್ಮವ್ವ ಅಂತಿರ್ತಾಳೆ ಮಾತಿಗೊಮ್ಮೆ. ನಾನು ಅಲ್ಲಿ ಅವ್ವಾರ ಊರಾಗಿದ್ದಾಗ ಯಾವುದೇ ಇಲ್ಲರಿ ಬೈತಿದ್ಲು ಅವ್ವ, ಸ್ವಲ್ಪ ಮಾಡು ಅಕ್ಕನ ಅಂತಿರ್ತಾಳೆ. ಇವಾಗ ವಿಡಿಯೋದಾಗ ನೋಡ್ತಿರ್ತಲ್ಲ, ಅಷ್ಟು ಯಾಕೆ ಮಾಡಿ ಕೆಡಿಸ್ತಿ, ಸ್ವಲ್ಪ ಮಾಡು. ಯಾವ್ದೊಂದು ಭಾಳ ನಮ್ಮ ಅಕ್ಕ ಕರೆಕ್ಟಾಗಿ ಊಟ ಮಾಡ್ತಾಳ್ರಿ ಅಕ್ಕ. ಅವ್ರು ಸಿಟಿಯಾಗಿದ್ದು ಬಂದರೆ 3 ಹೊತ್ತು ಮಾಡು 3 ಹೊತ್ತು ತಿನ್ನೋದು. ನಾವು 1 ಹೊತ್ತು ಮಾಡಿ 3 ಹೊತ್ತು ತಿನ್ಬೇಕಂತೀವಿ. ಅದು ಆಗಲ್ಲ, ತಿನ್ನೋಕ್ಕೆ ಆಗಲ್ಲ ನನಗೆ. ಇವತ್ತು ಚಾ ಮೇಗದೆ ನೋಡಿ, ಊಟನೇ ಮಾಡಿಲ್ಲ. ನಿನ್ನ 3:30 ಉಂಡೀನಿ. ಅವ್ವ ಎಷ್ಟು ಚಂದ ಬರ್ತಾನೆ, ಹಿಂಗೆ ಗಡಿಯಾಗಿರೋದು ನಾನು ಒಳ್ಳಾಗಿರಲಿ. ಈ ಮಾತು ನೆನಪಾತ್ರಿ ಇವಾಗ. ಅದು ಹಂಗಂದ್ರೆ ಅರ್ಥ ಏನಂದ್ರೆ, ಅಷ್ಟು ಗಡಿಯಾಗಿದ್ರೆ ನಾಳೆ ಬರ್ತಂತ ಇಟ್ಕೊಳಲ್ರಿ, ಒಳಗೆ ಹಾಕ್ಕೊಂಬಿಡೋದು ಅಷ್ಟು. ಕೆಟ್ಟರೆ ಚಳಿ ಹಿಂಗ್ರಿ ಅದು ಅರ್ಥ. ಮತ್ತು ಬನ್ನಿ ಸ್ನೇಹಿತರೆ, ಮಿಕ್ಸರ್ಗೆ ಹಾಕ್ತೀನಿ. ರೆಡಿ ಮಾಡೀನಿ, ಮಿಕ್ಸರ್ಗೆ ಹಾಕಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿ ಅಕ್ಕಿ ಮಿಕ್ಸರ್ಗೆ ಹಾಕಕ್ಕೆ ಹಾಕಿದೆ, ಒಂದು ಜಾಲ ಹಾಕಿದೆ. ಇವಾಗ ಒಂದಿಷ್ಟು ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡಿ, ಒಂದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲಿಸ್ಬಿಡ್ತೀನಿ ರೀ. ಮಸ್ತ್ ದೋಸೆ ಪಡ್ಡು ಮಾಡಿ ನೋಡಿರಿ, ಉಳ್ಳಾಗಡ್ಡಿ ಹಾಕಿ ಇಟ್ಟು ಕೆಡತ ಮಾಡ್ತಾನೆ ಬಡಿ ಮಸ್ತ್ ಟೇಸ್ಟ್. ಹೋಟೆಲ್ದಾಗ ಇದನ್ನೇ ಹಾಕ್ತಾರೆ. ಹಂಗಂದ್ರೆ ನಮ್ಗೆ ಅಕ್ಕ ಹಿಡಿದಕ್ಕೆ ಮಾಡಕತ್ತೀನಿ. ಮೊದಲೇ ಈಗ ಅಕ್ಕ ಹಾಕ್ತಿದ್ದಿಲ್ಲನ, ಇವಾಗ ಹಾಕ್ತೀನಿ ರೀ. ಈಗ ಇಲ್ಲಿ ಊರಿಗೆ ಬಂದಿಂದಾನೆ ಸ್ನೇಹಿತರೆ. ಫೈನಲಾಗಿ ಮಿಕ್ಸರ್ಗೆ ಹಾಕಿದೆ. ಮಿಕ್ಸರ್ನ ಕೆಳಗೆ ಐತ್ರಿ. ಫ್ರಿಜ್ಜು ಆನ್ ಮಾಡೀನಿ. ಇವಾಗ ಲೈಟ್ ಉಚ್ಚಬೇಕು ರೀ, ಇಲ್ಲಿಕ್ಕಂದ್ರೆ ಬಂದಾಗಲ್ಲ. ಲೈಟಿನ ಬಟನ್ ಬಂದ್ ಮಾಡಿದ್ರೆ ಫ್ರಿಜ್ಜಿಂದು ಸ್ವಿಚ್ಚಿಂದು ಬಂದಾಗುತ್ತೆ ಸ್ನೇಹಿತರೆ. ನೋಡಷ್ಟು ಮುಸುರಿ ಅದು ಬೆಳಗ್ಗೆ ಜಲ್ದಿ ಹೇಳ್ಬೇಕು, ಎದ್ದು ಎಲ್ಲ ಕ್ಲೀನ್ ಮಾಡ್ತೀನಿ ರೀ. ಈಗ ಸುಸ್ತಾಗೈತೆ. ಇವಾಗ ಫ್ರಿಜ್ ಬಂದ್ ಮಾಡ್ಯೋ ಲೈಟ್ ಬಂದ್ ಮಾಡ್ಯೋ ಅಂತ ನೋಡಾಕತ್ತೀವಿ ಸ್ನೇಹಿತರೆ. ನೋಡ್ರಿ ಹೆಂಗಾಗತ್ತನ. ಬನ್ನಿ ಸ್ನೇಹಿತರೆ, ಮತ್ತೆ ಕುರ್ಚಿ ಇಟ್ಟು ಲೈಟ್ ತೆಗೆದಿನಿ ರೀ. ಬೆಳತಾಕ ಲೈಟ್ ಬಿಲ್ ಭಾಳ ಬರ್ತಂತ ಲೈಟ್ ಹುಚ್ಚಿದೆ. ಏನು ನೋಡಿ ಪರಿಸ್ಥಿತಿ ಗಂಭೀರ ಇದೆ ಸ್ನೇಹಿತರೆ ನಮ್ಮದು ಕೂಡ. ಈ ಮನ್ಯಾಗ ಗಂಡು ಮಕ್ಳು ಇರ್ಲಿಕ್ಕಂದ್ರೆ ಈ ಬಟನ್ ಹೊಡೆದೈತಿ ರೀ. ಒಂದೇ ಬಟನ್ಗೆ ಚುಚ್ಚು ಲೈಟಿಂದು ಬಟನ್ ಒಂದೇ ಸೇಮ್ ಆಗಿಬಿಟ್ಟೈತೆ. ಬನ್ನಿ ಸ್ನೇಹಿತರೆ, 10:30 ಟೈಮ್ 11 ಗಂಟೆ ಆಗಕ್ಕೆ ನೋಡಿ. ನೆಪ್ಪಾರಿದ್ರೆ ನಾಳೆ ದೋಸೆ ಬಂದ್ ಆಗ್ತೈತೆ ಮಾಡೋದು. ಅದಕ್ಕೆ ಮತ್ತು ಬುತ್ತಿಗೆ ನಾಳೆಗೆ ಅಷ್ಟು ಆರ್ಡ್ರ್ ಹಾಕಿ ಬರ್ಬೇಕು ರೀ. ಇವತ್ತು ಪ್ಯಾಕಿಂಗ್ ಮಾಡಿದ್ದು
ಇವತ್ತು ಅಷ್ಟು ಆರ್ಡ್ರ್ ಹಾಕಿ ಬರ್ಬೇಕಂತ ಮಾಡಿದ್ದೆ ಸ್ನೇಹಿತರೆ. ಹಾಲಿಲ್ಲ, ಯಾಕಂದ್ರೆ ಫುಲ್ಲು ಅಮಾವಾಸ್ಯೆ ಬಿಜಿ ರೀ ವ್ಯಾಪಾರ ಒಂದು ನೋಡಿ. ಬಟ್ಟೆ ಮತ್ತು ಜಂಪರ್ ವ್ಯಾಪಾರ ನಾಳೆ ಸಂಪ ಶುಕ್ರವಾರ ಇಲ್ಲ, ಇವತ್ತು ಗುರುವಾರ ರೀ. ನಾಳೆಗೆ ಸಂಪ ಶುಕ್ರವಾರ ಹಿಡಿತಾರೆ. ಲಕ್ಷ್ಮೀ ಪೂಜೆ ಮಾಡೋರು ನಾ ಮಾಡಲ್ಲ ಸ್ನೇಹಿತರೆ. ಅವರು ಹೊಸ ಜಂಪರ್ ಕಣ ಹೋದ್ರು. ನಾಳೆಗೆ ಹೋಗಿ ಇಷ್ಟು ಆರ್ಡ್ರ್ ಹಾಕಿ ಬರ್ತೀನಿ ರೀ. ಮತ್ತು ಇನ್ನೂ ಒಂದು 3-4 ಆರ್ಡ್ರ್ ಅದಾವೆ. ಇವತ್ತು ಆರ್ಡ್ರ್ ಬಂದು ಏನೈತೆ ನಾ ಬರೋದಿಲ್ಲ, ನಾವು ಒಂದು ಸೋಮವಾರ ಹಾಕ್ತೀನಿ ರೀ. ಇವತ್ತು ಆರ್ಡ್ರ್ ಬಂದು ಎಲ್ಲ ಹೈರಾಣಿದೆ ನೋಡಿ ಸ್ನೇಹಿತರೆ. ಜೀವನ ಅನ್ನೋದು ತುಂಬ ಸುಲಭ ಅಲ್ಲ. ಮತ್ತು ಇನ್ನು ಮಿಕ್ಸರ್ ಹಾಕಕತ್ತಿದ್ದೇನೆ ರೀ. ಟೈಮು 9:10 ಗಂಟೆ ಆಗಿತ್ತು. ಮಿಕ್ಸರ್ ಹಾಕಕತ್ತಿದ್ದೆ. ಮತ್ತು ಪುಟ್ಟಕ್ಕೆ ಫೋನ್ ಹಚ್ಚಿದೆ, ಎದ್ದಿಯೇ ಮುಕ್ಕೊಂದೀವಿ ಅಂತೇನೋ. ಎದ್ದಿರ ಯಾಕಾಕ ಊಟ ಮಾಡಕತ್ತೀವಿ ಅಂತಂದು. ಯಾಕ ಬಾರ ಪುಟ್ಟಿ ಹೊಟ್ಟೆ ಮುರಿಯಾಕತ್ತೈತ್ರಿ ಜಲಮ್ಮ ನೋಡಿ. ಯಾವಾಗೊಂದು ತಡ್ಕೊಳಲ್ಲ, ಚಂತನ ಊಟ ಉಂಡಿಲ್ಲ. ಯಾಕೋ ಬಟ್ಟೆ ಬಂದಂಗೆ ಆಗಿ ಹೊಟ್ಟೆ ಮುರಿಯಾಕತ್ತು. ಹೋಗಿ ಬರೋಣ ಬಾರ ಪುಟ್ಟಕ್ಕ ಅಂದೆ. ಮತ್ತು ಪುಟ್ಟಕ್ಕ ಬಂದು ಮತ್ತು ಹೋಗಿ ಬಂದು ಕದ ಹಾಕಿ ಮತ್ತು ಅದಕ್ಕೆ ಮಿಕ್ಸರ್ಗೆ ಹಾಕಿ ಟೈಮ್ 11 ಗಂಟೆ ಹಾಕಿ ಬಂದೆ ಸ್ನೇಹಿತರೆ. ಮತ್ತು ಇನ್ಮ್ಯಾಗ ವಿಡಿಯೋ ಎಡಿಟಿಂಗ್ ಮಾಡಿ ತಮ್ನೇಲ್ ಟೈಟಲ್ ಹಾಕಿ ಇವತ್ತೊಂದೇ ವಿಡಿಯೋ ಬರುತ್ತೆ ರೀ. ಏನು ಮಾಡೋದು ನೋಡಿ. ಎರಡು ವಿಡಿಯೋ ಹಾಕಿ ಒಂದೊಂದು ವಿಡಿಯೋ ಒಂದೊಂದು ಕೆ ಹೊಡಿದ್ರೂ $1 ಆಗಲ್ಲ ರೀ. 0.50 ಕೊಡಲ್ಲ ರೀ. ಕಷ್ಟ ಇದೆ ರೀ. ಯೂಟ್ಯೂಬ್ ಅನ್ನೋದು ಅಷ್ಟು ಸುಲಭ ಇಲ್ಲ. $100 ಮುಂದಿನ ತಿಂಗಳು ಪೇಮೆಂಟ್ ಬಂದೇ ಬರ್ತೀನಿ ಸ್ನೇಹಿತರೆ. ಪೂಜೆ ಮಾಡಿದ್ದು ನೋಡಿ. ನಿಂಬೆ ನೀರು ಹೊಲಸಾಗಿದ್ದು ಇವತ್ತು ತೆಗೆದೆ. ಇನ್ನೂ ಮಾಲ್ ಜಗ್ಗಿದೆ ಸ್ನೇಹಿತರೆ. ಮಾಲು ವಾಸಲ್ಲೇ ಗಂಟು ಕೂಡಿಲ್ಲ. ಈ ಸಲ್ಯಾರ ಗಂಟು ಕೂಡಿದ್ ನಿದ್ದಿನ ಹತ್ತಲ್ಲ ರೀ ನನಗೆ. ಹೆಂಗಾಗುತ್ತೆ ರೊಕ್ಕ ಹಾಕಿಬಿಟ್ಟಿರ್ತೀವಲ್ಲ ಸಾಲ ತೆಗೋದು. ನನಗೆ ಸಾಲ ಇರಬಾರ್ದು ಸ್ನೇಹಿತರೆ. ಸಾಲ ಇತ್ತಂದ್ರೆ ನನಗೆ ಎದೆ ಮ್ಯಾಗಿದ್ದಂಗೆ ನೋಡಿ. ಯಾವಾಗ ಅರಿತೀನೋ ಯಾವಾಗಿಲ್ಲೋ ಅನಿಸ್ಬಿಡ್ತೈತೆ. ಇದಿಷ್ಟು ಗಂಟು ಸಾಲ ಒಂದು $30,000 ತೊಗೊಂಡಿನಿ ರೀ. ಅದು ಮುಟ್ತಿ ಅಂದ್ರೆ ಆರಾಮಾಗಿ ನಿದ್ದೆ ಮಾಡ್ತೀನಿ ರೀ. ಇವಾಗ ನಿದ್ದೆ ಹತ್ತಲ್ಲ ರೀ ನನಗೆ. ಇನ್ನು ನಿದ್ದೆ ಬಂದು ನೋಡಿ ಇವತ್ತಾದರೂ. ನಾಳೆಗೆ ಹೋಗಿ ಆರ್ಡ್ರ್ ಹಾಕಿ ಬರ್ತೀನಿ ರೀ. ಮತ್ತು ಇವತ್ತೇನು ಕೊರಿಯರ್ ಆರ್ಡ್ರ್ ಮಾಡಿರಲ್ಲ. ಇವತ್ತು 2 ಸೀರೆ ಆರ್ಡ್ರ್ ಬಂದವು. ಮತ್ತು 2 ನೈಟಿನೂ ಇದ್ರ ಮ್ಯಾಗ ಅದಾವೆ ರೀ. 3 ಸೀರೆ ಅಮೌಂಟ್ ಬಂದಿಲ್ಲ. 2 ಸೀರೆ ಆರ್ಡ್ರ್ ಬಂದ, 2 ಸೀರೆ ಅಮೌಂಟ್ ಬಂದವು. ಇನ್ನು 3 ಸೀರೆದ್ದು ಅಮೌಂಟ್ ಬಂದಿಲ್ಲ. 2 ನೈಟಿ ಅಮೌಂಟ್ ಬಂದಿಲ್ಲ. ಅವು ಇಷ್ಟು ಸೋಮವಾರ ಮಂಗಳವಾರ ಹಾಕ್ತೀನಿ ಸ್ನೇಹಿತರೆ. ಇವು ನೀನು ಪ್ಯಾಕಿಂಗ್ ಮಾಡಿದ್ದು 6 ಪ್ಯಾಕಿಂಗ್ ಮಾಡೀನಿ ರೀ ನಿನ್ನೆ. 6 ಸೀರೆ ಅಲ್ಲ, 8 4 12 ಸೀರೆ ಪ್ಯಾಕಿಂಗ್ ಆಗ್ಯಾವ. 12 ಸೀರೆ ನಾಳೆಗೆ ಆರ್ಡ್ರ್ ಹಾಕಿ ಬರ್ತೀನಿ. ಒಬ್ಬೊಬ್ಬರು 2 ಸೀರೆ ತೊಗೊಂಡಾರ 4 ಮಂದಿ. ಅವು 8 ಸೀರೆ ರೀ. ಮತ್ತು 4 12 ಸೀರೆ ಆಯ್ತು ಸ್ನೇಹಿತರೆ. 12 ಸೀರೆನೂ ಆರ್ಡ್ರ್ ಹಾಕಿ ಬರ್ತೀನಿ ನಾಳೆಗೆ ಹೋಗಿ. ಅದು ಯಾವ ಊರು ಏನಂತ ಯಾರ್ದು ಅಡ್ರೆಸ್ ಹೇಳೋಕ್ಕಾಗಲ್ಲ ಸ್ನೇಹಿತರೆ ವಿಡಿಯೋದಾಗ. ಇದು ಸೋಷಿಯಲ್ ಮೀಡಿಯಾ ಇರ್ತೈತೆ. ಯಾರು ಅಕ್ಕ ನಮ್ಮ ಹೆಸರು ನಮ್ಮ ಅಡ್ರೆಸ್ಸು ಶೇರ್ ಮಾಡಬೇಡಿ, ಏನು ಶೇರ್ ಮಾಡಬೇಡಿ ಅಂದ್ರೆ ಅದಕ್ಕೆ ಅದರ ಕೊರಿಯರ್ ಮಾತ್ರ ಬಂದವು. ಅವಿಷ್ಟು ಕೊರಿಯರ್ ಬಂದವು. 4 ಅದರ ನಿಧಾನಕ್ಕೆ ಅಡ್ರೆಸ್ ಬರಿಬೇಕು ರೀ. ನೀಟಾಗಿ ಪ್ಯಾಕಿಂಗ್ ಮಾಡಬೇಕು. ಎಲ್ಲ ಕೆಲಸ ಇರ್ತಲ್ಲ ರೀ. ಹಿಂಗಾಗಿ ನಾನು ನಿಧಾನಕ್ಕೆ ಮಾಡ್ಕೋತೀನಿ. ಇವತ್ತು ಮಾತ್ರ ಫುಲ್ ಸುಸ್ತಾಗೈತೆ ರೀ ಸ್ನೇಹಿತರೆ. ನೋಡ್ತಿರ್ಬೇಕು ಇವತ್ತು ಕೆಲಸ ಜಗ್ಗೈತೆ ರೀ. ಆರಾಮ್ ಹುಷಾರನೇ ಇಲ್ಲ ಅಂತೀನಿ. ಮತ್ತು ಅದ್ರಾಗ ಹಿಂಗೆ ಸರಿಯಾಗಿ ಊಟ ಮಾಡೋರ್ಕನೆ ಬಟ್ಟೆ ಬರ್ತ ಸ್ನೇಹಿತರೆ. ಬಟ್ಟೆ ಹೇಳುತ್ತೆ ಯಾವಾಗಾರ ನನಗೆ. ಮತ್ತು ರಾತ್ರಿ ಹೊಟ್ಟೆ ಮುರಿಯಾಕತ್ತೆ. ಹೆಂಗೆ ಮಾಡ್ಬೇಕಂತ ಚೀಸೆ ಐತಿ ನೋಡೋಣ ಹೆಂಗೆ ಆಗುತ್ತಾನ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್, ಗುಡ್ ನೈಟ್.